ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀರಾ, ತುಂಬಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಅ ಟ್ಯಾರೋ ಕಾರ್ಡ್ ರೀಡರ್ ಅಂಡ್ ಐ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ 6 years ಇನ್ ಟ್ಯಾರೋ ಕಾರ್ಡ್ ರೀಡಿಂಗ್. ಅಂಡ್ ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು 500ಕ್ಕೂ ಹೆಚ್ಚು ಟ್ಯಾರೋ ಕಾರ್ಡ್ ರೀಡಿಂಗ್ ನ ಮಾಡಿದ್ದೀನಿ. ಬೇಸಿಕಲಿ ಪರ್ಸನಲ್ ರೀಡಿಂಗ್ಸ್ ನ ಮಾಡಿದ್ದೀನಿ. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದು ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೆ. ಓಕೆ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರೇ ಇರಬಹುದು, ಅವರ ದೃಷ್ಟಿಯಲ್ಲಿ ನೀವು ಯಾವ ತರಹದ ವ್ಯಕ್ತಿ, ಬೇಸಿಕಲಿ ಹೌ ಡಸ್ ದಿಸ್ ಪರ್ಸನ್ ವ್ಯೂ ಯು. ಓಕೆ, ಸೊ ಇದನ್ನೆಲ್ಲ ಕಾರ್ಡ್ಸ್ ಮೂಲಕ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಅಂಡ್ ಆಸ್ ಆಲ್ವೇಸ್ ನನ್ನ ಹತ್ರ 2 ಪೈಲ್ ಇದೆ ಅಂಡ್ 2 ಪೈಲ್ಸ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಆ 2 ಪೈಲಲ್ಲಿ ನಿಮ್ಗೆ ಯಾವ ಒಂದು ಪೈಲ್ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ, ಆ ಪೈಲ್ ನೀವು ಪಿಕ್ ಮಾಡಿ ಅಂಡ್ ಅದ್ರ ಪ್ರಕಾರ ನಾವು ನಿಮ್ಮ ರೀಡಿಂಗ್ಸ್ ನ ಚೆಕ್ ಮಾಡೋಣ. ನನ್ನ ಹತ್ರ ಇಲ್ಲಿ 2 ಪೈಲ್ ಇದೆ. ಓಕೆ, ಸೊ ದೇರ್ ಆರ್ 2 piles ವಿತ್ ಮೀ. ಇದು ಬಂದು ಪೈಲ್ 1. ಓಕೆ, ಸರಿಯಾಗಿ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಸೊ ದಿಸ್ ಇಸ್ ಪೈಲ್ 1. ಓಕೆ, ಅಂಡ್ ಇದು ಬಂದು ಪೈಲ್ 2. ಓಕೆ, ಸೊ ಇದು ಪೈಲ್ 1 ಅಂಡ್ ಇದು ಪೈಲ್ 2. ಓಕೆ, ಸೊ ನಿಮಗೆ ಬೇಕಾದ್ರೆ ನೀವು 1-2 ನಿಮಿಷ ವಿಡಿಯೋನ ಪಾಸ್ ಮಾಡಿ ಕೂಡ ಟೈಮ್ ತಗೊಂಡು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಮಗೆ ಯಾವ್ದು ಹೆಚ್ಚು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಯಾವ ಕಾರ್ಡ್ ಕಡೆಗೆ ನೀವು ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇದ್ದೀರಾ, ಸೊ ಆ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಸೊ ವೆಲ್ಕಮ್ ಪೈಲ್ ನಂಬರ್ 1. ಯಾರೆಲ್ಲ ಈ ಒಂದು ಕಾರ್ಡ್ ನ ಚೂಸ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ನಿಮ್ಮ ರೀಡಿಂಗ್ ಗೆ ಸ್ವಾಗತ. ಓಕೆ, ಸೊ ಲೆಟ್ಸ್ ಸಿ ಈ ಪರ್ಸನ್ ದೃಷ್ಟಿನಲ್ಲಿ ನೀವು ಹೇಗೆ ಕಾಣಿಸ್ತೀರಾ, ಅಂದ್ರೆ ಅವರ ಬೇಸಿಕಲಿ ದಿಸ್ ಪರ್ಸನ್ ಹೌ ಡಸ್ ದೇ ವ್ಯೂ ಯು. ಓಕೆ, ಏನ್ ಒಪಿನಿಯನ್ ಇದೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿ, ಈ ಪರ್ಸನ್ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಹೆಸರಿದ್ರೆ ಹೆಸರನ್ನ ತಗೊಳ್ಳಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಸೊ ಲೆಟ್ಸ್ ಸಿ. ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಗೈಡ್ ಮೀ. ಐ ಥಿಂಕ್ ನೀವು ಒಂಥರ ತುಂಬಾ ಸಿಂಪಲ್ ವ್ಯಕ್ತಿ ಅಂತ ಅನ್ಸುತ್ತೆ. ಯು ಆರ್ ಅ ವೆರಿ ಸಿಂಪಲ್ ಪರ್ಸನ್ ಅಂಡ್ ತುಂಬಾ ಹೆಚ್ಚು ಮೇಕಪ್ ಮಾಡಲ್ಲ, ತುಂಬಾ ಹೆಚ್ಚು ಒಂಥರ ಫ್ಯಾನ್ಸಿಯಾಗಿ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ. ಸೊ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ಅಂಡ್ ಈ ಪರ್ಸನ್ಗೆ ತುಂಬಾ ಇಷ್ಟ ಆಗುತ್ತೆ. ದಟ್ ಈಸ್ ವಾಟ್ ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಓಕೆ, ಸೊ ನೀವೇನು ಒಂಥರ ಸಿಂಪ್ಲಿಸಿಟಿ ಇದೆಯಲ್ಲ ನಿಮ್ದು, ಸೊ ಈ ಪರ್ಸನ್ಗೆ ಅದು ಒಂಥರ ತುಂಬಾ ಇಷ್ಟ ಆಗುವಂತ ಒಂದು ಕ್ವಾಲಿಟಿ ನಿಮ್ಮಲ್ಲಿ. ಓಕೆ, ದಟ್ ಈಸ್ ವಾಟ್ ದ ವೈಬ್ಸ್ ಐ ಆಮ್ ಪಿಕಿಂಗ್ ರೈಟ್ ನೌ. ಅಂಡ್ ಆಲ್ಸೋ ಯು ಆರ್ ಅ ವೆರಿ ಡೌನ್ ಟು ಅರ್ತ್ ಅನ್ಸುತ್ತೆ. ತುಂಬಾ ವೆರಿ ಇನ್ನೋಸೆಂಟ್, ವೆರಿ ಸಿಂಪಲ್, ವೆರಿ ಸೈಲೆಂಟ್. ಸೊ ಯಾ, ದಟ್ ಈಸ್ ಹೌ ಈ ಪರ್ಸನ್ಗೂ ಅದೊಂಥರ ತುಂಬಾ ಇಷ್ಟ ಆಗುವಂತ ಕ್ವಾಲಿಟಿ ನಿಮ್ಮಲ್ಲಿ. ಓಕೆ, ಸೊ ಲೆಟ್ಸ್ ಚೆಕ್ ಮೋರ್. ಓಕೆ, ಓಕೆ, 5 of Pentacles. ಓಕೆ, 10 of Pentacles. Okay, Pentacles card, lot of Pentacles card. Probably I think ಇದು ಒಂದು ವರ್ಕ್ ಪ್ಲೇಸ್ ಸಿಚುಯೇಷನ್ ಇರಬಹುದು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಪೆಂಟಿಕಲ್ಸ್ ಕಾರ್ಡ್, ಲಾಟ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲ ಒಂದ್ ಕಡೆ ಇದು ವರ್ಕ್ ಪ್ಲೇಸ್ ಸಿಚುಯೇಷನ್ ಇರಬಹುದು. ಅಂದ್ರೆ ಈ ಪರ್ಸನ್ ನೀವು ಆಫೀಸ್ ಅಥವಾ ಯಾವ್ದೋ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಮೀಟ್ ಆಗಿರುವಂತದ್ದು ಇರಬಹುದು, ಅಥವಾ ಸ್ಕೂಲ್ ಅಥವಾ ಇನ್ಸ್ಟಿಟ್ಯೂಟ್ ಅಲ್ಲಿ ಮೀಟ್ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಪೆಂಟಕಲ್ಸ್ ಬಂದು ಇಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ನಾಲೆಡ್ಜ್, ಗೈಡೆನ್ಸ್. ಸೊ ಇದ್ರ ಬಗ್ಗೆ ಮಾತಾಡೋದ್ರಿಂದ ಮೇ ಬಿ ಈ ವ್ಯಕ್ತಿನ ನೀವು ಈ ಸ್ಕೂಲ್ ಅಥವಾ ಒಂದು ವರ್ಕ್ ಪ್ಲೇಸ್ ಈ ಒಂದು ಸಿನಾರಿಯೋನಲ್ಲಿ ಭೇಟಿ ಆಗಿರುವಂತದ್ದು ಇರಬಹುದು, ಅಥವಾ ಯಾ ದಟ್ ಈಸ್ ವಾಟ್ ಸಮ್ ಇನ್ಸ್ಟಿಟ್ಯೂಟ್ ರಿಗಾರ್ಡಿಂಗ್ ದಟ್. ಅಂಡ್ ಆಲ್ಸೋ ನಿಮ್ಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ, ಅಥವಾ ಈ ಪರ್ಸನ್ಗೆ ನೇಚರ್ ಅಂದ್ರೆ ಇಷ್ಟ ಇರಬಹುದು, ಅಥವಾ ನಿಮ್ಮಿಬ್ಬರಿಗೂ ಸಹ ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡುವಂತದ್ದು ತುಂಬಾ ಇಷ್ಟ ಅನ್ಸುತ್ತೆ. ಅಂದ್ರೆ ಫಾರೆಸ್ಟ್ ಆಗಿರ್ಬೋದು, ಅಥವಾ ಬೇಸಿಕಲಿ ನೀರು, ನದಿ, ಸಮುದ್ರ, ಸೊ ಈ ತರ ಎಲ್ಲ ಅಂತ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅನ್ಸುತ್ತೆ. ಅಂಡ್ ಈ ಪರ್ಸನ್ಗೂ ಪ್ರಾಬಬ್ಲಿ ಅದು ಸಖತ್ ಇಷ್ಟ. ಅಂದ್ರೆ ನೀರ್ ಜೊತೆ ಆಟ ಆಡುವಂಥದ್ದು, ಅಥವಾ ನೀರಿನಲ್ಲಿ ಇರುವಂತದ್ದು, ಅಂದ್ರೆ ಈ ಸಮುದ್ರ ಅಥವಾ ನದಿ ಅಥವಾ ಫಾರೆಸ್ಟ್ ಏರಿಯಾ, ಸೊ ಇಂಥ ಕಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವರು ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಸೊ ಸಮ್ವೇರ್ ಹಂಗಾಗಿ ನೀವಿಬ್ರು ಒಂಥರ ಈಸಿಯಾಗಿ ಕನೆಕ್ಟ್ ಆಗಿದ್ದೀರಾ. 6 of Swords ಇರೋದ್ರಿಂದ ಐ ಥಿಂಕ್ ನೀವು ಸಮಥಿಂಗ್ ನೀವೇನೋ ಒಂದು ಜರ್ನಲಿಸಮ್ ಈ ತರ ಒಂದು ಕೆಲಸನ ಮಾಡ್ತಾ ಇರಬಹುದು, ಅಥವಾ ಸಮಥಿಂಗ್ ರಿಲೇಟೆಡ್ ಟು ಕಮ್ಯುನಿಕೇಶನ್. ಓಕೆ, ಮಾಸ್ ಮೀಡಿಯಾ ಅಥವಾ ಟಿವಿ ನ್ಯೂಸ್ ಈ ತರ ಒಂದು ವರ್ಕ್ ನಲ್ಲಿ ಇರುವಂತ ಚಾನ್ಸಸ್ ಜಾಸ್ತಿ, ಮೋಸ್ಟ್ ಆಫ್ ದೆಮ್.
ಅಥವಾ ಸಮ್ ಟೀಮ್ ವರ್ಕ್. ಓಕೆ, ನೀವು ಈ ಪರ್ಸನ್ ಯಾವುದೋ ಒಂದು ಟೀಮ್ ವರ್ಕ್ ಮೂಲಕ ಅಂದ್ರೆ ಪರಿಚಯ ಆಗಿದೆ ನಿಮ್ಮಿಬ್ರಿಗೂ, ಯಾವುದೋ ಒಂದೇ ಟೀಮಲ್ಲಿ ಇಬ್ರು ವರ್ಕ್ ಮಾಡ್ತಾ ಇದ್ದಾಗ ಇಬ್ರಿಗೂ ಒಬ್ರಿಗೊಬ್ರಿಗೆ ಪರಿಚಯ ಆಗಿರುವಂತದ್ದು ಇರಬಹುದು, ಅಥವಾ ಸಮ್ ಪ್ರಾಜೆಕ್ಟ್ ಅಲ್ಲಿ ನೀವಿಬ್ರು ವರ್ಕ್ ಮಾಡ್ತಾ ಇರುವಂತದ್ದು ಇರಬಹುದು ಜೊತೆಗೇನೆ, ಅಥವಾ ಏನೋ ಒಂದು ಕೊಲಾಬರೇಷನ್ ಅಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತದ್ದು ಇರಬಹುದು. ಸೊ ಡೆಫಿನೆಟ್ ಆಗಿ ಸಮಥಿಂಗ್ ರಿಲೇಟೆಡ್ ಟು ಕಮ್ಯುನಿಕೇಶನ್. ಸೊ ಆಸ್ ಐ ಸೆಡ್ 6 ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ದಿಸ್ ಟಾಕ್ಸ್ ಅಬೌಟ್ ಕಮ್ಯುನಿಕೇಶನ್. ಸೊ ಏನೋ ಸಮಥಿಂಗ್ ರಿಲೇಟೆಡ್ ಟು ಕಮ್ಯುನಿಕೇಶನ್, ಆ ಒಂದು ರಿಲೇಟೆಡ್ ಅಲ್ಲಿ ನಿಮ್ಮಿಬ್ರು ಪರಿಚಯ ಆಗಿರುವಂತದ್ದು ಇರಬಹುದು. ಯು ಆರ್ ಆಲ್ಸೋ ವೆರಿ ಸೈಲೆಂಟ್ ಅಂಡ್ ಕ್ವಯಟ್ ಪರ್ಸನ್ ಅಂತ ಅನ್ಸುತ್ತೆ. ನೀವು ಯಾರ ಜೊತೆನೂ ಹೆಚ್ಚು ಒಂಥರ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾರ ಜೊತೆನೂ ಹೆಚ್ಚು ಆರ್ಗ್ಯೂ ಮಾಡೋದಕ್ಕೆ ಹೋಗಲ್ಲ. ಸೊ ನೀವೆಷ್ಟು, ನಿಮ್ ಕೆಲಸ ಎಷ್ಟು, ಸೊ ಈ ತರ ಇರುವಂತಹ ಪರ್ಸನ್ ನೀವೂ ಕೂಡ. ಅಂಡ್ ಒಂಥರ ನಿಮ್ಮಷ್ಟಕ್ಕೆ ನೀವೇ ಒಂದು ಬೌಂಡ್ರೀಸ್ ನ ಹಾಕೊಂಡಿದ್ದೀರಾ ನಿಮ್ ಸುತ್ತ. ಅಂದ್ರೆ ಆ ಬೌಂಡ್ರೀಸ್ ಕ್ರಾಸ್ ಮಾಡಿ ನೀವು ಹೋಗಲ್ಲ. ಅಂದ್ರೆ ಯಾರ ಜೊತೆನೂ ಹೆಚ್ಚು ಫೈಟ್ಸ್ ನ ಪಿಕ್ ಮಾಡಲ್ಲ ನೀವು. ಅಂಡ್ ಯಾರಾದ್ರೂ ಇನ್ ಕೇಸ್ ನಿಮ್ ಜೊತೆ ರೂಡ್ ಆಗಿ ಮಾತಾಡಿದ್ರು ಸಹ ನೀವು ವಾಪಸ್ ಎದುರುತ್ರ ಕೊಡುವಂತದ್ದು, ಅಥವಾ ಅವ್ರ ಜೊತೆ ಒಂಥರ ಜೋರಾಗಿ ಶೌಟ್ ಮಾಡುವಂತದ್ದು, ಅಥವಾ ಲೌಡ್ ಆಗಿ ಮಾತಾಡುವಂತದ್ದು, ಈ ತರ ಎಲ್ಲ ನೀವು ಮಾಡ್ಲಿಕ್ಕೆ ಹೋಗಲ್ಲ. ಅಂಡ್ ಈ ಪರ್ಸನ್ ಎಲ್ಲೋ ಇದನ್ನ ಅಬ್ಸರ್ವ್ ಮಾಡಿದ್ದಾರೆ. ಓಕೆ, ಅಂಡ್ ಆಸ್ ಐ ಸೆಡ್, ನೀವು ಒಂಥರ ಒಂದು ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನಿಮ್ ಸುತ್ತ. ಈ ಬೌಂಡ್ರೀಸ್ ನ ಬಿಟ್ಟು ನಿಮ್ಗೆ ಹೋಗೋ ಕೆಪಾಸಿಟಿ ಇದೆ. ಅಂದ್ರೆ ನಿಮ್ಮ ಕೇಪಬಿಲಿಟಿಗಿಂತ ನೀವು ಹೆಚ್ಚು ಮಾಡುವಂತ ಕ್ಯಾಲಿಬರ್ ನಿಮ್ಗಿದೆ. ಬಟ್ ಸ್ಟಿಲ್ ನೀವೆಲ್ಲೋ ಒಂದ್ ಕಡೆ ನಿಮ್ಮಷ್ಟಕ್ಕೆ ನೀವು ಆ ಒಂದು ಬೌಂಡ್ರೀಸ್ ನ ಕ್ರಾಸ್ ಮಾಡೋ ಒಂದು ಮನ್ಸ್ ಮಾಡ್ತಾ ಇಲ್ಲ. ಸೊ ಸಮ್ವೇರ್ ದಿಸ್ ಪರ್ಸನ್ ವ್ಯೂಸ್ ಯು ಆಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಓಕೆ, ನೀವು ತುಂಬಾ ಒಂಥರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಅಂಡ್ ನೀವು ಒಂಥರ ತುಂಬಾ ಸೀರಿಯಸ್ ಆಗಿರುವಂತಹ ವ್ಯಕ್ತಿ. ಅಂದ್ರೆ ಅನಾವಶ್ಯಕವಾಗಿ ಎಲ್ಲೂ ಹೆಚ್ಚು ಮಾತಾಡಲ್ಲ. ಅಂಡ್ ಯಾರ ಜೊತೆನೂ ಅನ್ನೆಸೆಸರಿ ಆಗಿ ಯು ಡೋಂಟ್ ಇನಿಷಿಯೇಟ್ ಎನಿಥಿಂಗ್. ಬೇಸಿಕಲಿ ನೀವೆಷ್ಟು, ನಿಮ್ ಕೆಲಸ ಎಷ್ಟು, ಆಮೇಲೆ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಫೋಕಸ್ ಮಾಡುವಂತ ಪರ್ಸನ್ ನೀವು. ತುಂಬಾ ಹೊರಗಡೆ ಹೋಗೋದು, ಫ್ರೆಂಡ್ಸ್ ಜೊತೆ ಚಿಲ್ ಔಟ್ ಮಾಡೋದು, ಪಾರ್ಟಿ ಮಾಡುವಂತದ್ದು, ಹ್ಯಾವಿಂಗ್ ಫನ್, ಸೊ ಈ ತರ ಎಲ್ಲ ನಿಮ್ಗೆ ಇಷ್ಟ ಆಗೋದಿಲ್ಲ. ಅಂಡ್ ಯು ಡೋಂಟ್ ಡೂ ಸಚ್ ಥಿಂಗ್ಸ್ ಆಲ್ಸೋ. ನಿಮ್ಗೆ ಹೆಂಗೆ ಅಂತ ಅಂದ್ರೆ, ಓಕೆ, ನೀವು ನಿಮ್ ಕೆಲಸ ಇದ್ರ ಮೇಲೆ ತುಂಬಾ ವೆರಿ ಡೆಡಿಕೇಟೆಡ್ ಪರ್ಸನ್, ವೆರಿ ಡಿಟರ್ಮೈನ್ಡ್ ಪರ್ಸನ್, ಅಂಡ್ ತುಂಬಾ ಫೋಕಸ್ಡ್ ಪರ್ಸನ್ ನಿಮ್ ಕೆರಿಯರ್ ಮೇಲೆ. ಅಂಡ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಇದನ್ನ ಸಾಕಷ್ಟು ನೋಟಿಸ್ ಮಾಡಿದ್ದಾರೆ. ಅಂಡ್ ಈ ಪರ್ಸನ್ ಜೊತೆನೂ ಅಷ್ಟೇ ನನಗನ್ಸೋ ಪ್ರಕಾರ ನೀವು ಅವರ ಒಂದು ಜೊತೆ ಇಂಟ್ರಾಕ್ಷನ್ ಏನಿದೆ, ಇದು ಇಟ್ಸ್ ವೆರಿ ಫಾರ್ಮಲ್ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಒಂದು ವೆರಿ ಫ್ರೆಂಡ್ಲಿ ಅಥವಾ ಸಿಕ್ಕಾಬಟ್ಟೆ ಒಂಥರ ಕ್ಲೋಸ್ನೆಸ್ ಇರುವಂತದ್ದೆಲ್ಲ ಏನೂ ಇಲ್ಲ. ವೆರಿ ಫಾರ್ಮಲ್ ಇಂಟ್ರಾಕ್ಷನ್ ಅಂತ ಅನ್ಸುತ್ತೆ. ಹೆಚ್ಚು ಕೆಲಸದ ಬಗ್ಗೆ ನೀವು ಮಾತಾಡಿದ್ರು. ಸೊ ಇಷ್ಟ್ರ ಬಗ್ಗೆ ಮಾತ್ರ ನಿಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ಆಸ್ ಆಫ್ ನೌ. ಸೊ ನಿಮ್ ಬಗ್ಗೆ ಈ ವ್ಯಕ್ತಿಗೆ ಇನ್ನೂ ಸಾಕಷ್ಟು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆಸ್ ಐ ಸೆಡ್, ನಿಮ್ಮಿಬ್ರು ಪರಿಚಯ ಹೊಸದಿರಬಹುದು, ಅಥವಾ ಇಟ್ಸ್ ವೆರಿ ಫಾರ್ಮಲ್. ವರ್ಕ್ ರಿಲೇಟೆಡ್ ಬಿಟ್ಟು ನೀವಿನ್ನೂ ಅದ್ರ ಹೊರಗಡೆ ನೀವೇನು ಮಾತಾಡಲ್ಲ ಅದರ್ ದ್ಯಾನ್ ವರ್ಕ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ ಇನ್ನು ಫಾರ್ಮಲ್ ಆಗಿರೋದ್ರಿಂದ ಈ ಪರ್ಸನ್ಗೆ ನಿಮ್ ಬಗ್ಗೆ ಇನ್ನೂ ಅಷ್ಟು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಆಗಿಲ್ಲ. ಅಂಡ್ ಈ ವ್ಯಕ್ತಿಗೂ ಅಷ್ಟೇ ಇನ್ ಡೆಪ್ತ್ ಅಲ್ಲಿ ನಿಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕಷ್ಟ ಆಗಿದೆ. ಎಸ್, ಐ ಡೂ ಸಿ ಹಿಯರ್ ದೇ ಕಾಂಟ್ ರೀಡ್ ಯುವರ್ ಮೈಂಡ್ ಪ್ರಾಪರ್ಲಿ ಅಂತ ಅನ್ಸುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ಸ್ಟಿಲ್ ಸಮ್ವೇರ್ ಸಮ್ ಥಿಂಗ್ಸ್ ಆರ್ ಅನ್ನೋನ್ ಅಂತ ಅನ್ಸುತ್ತೆ. ಇನ್ನೂನು ನಿಮ್ಮಿಬ್ರು ಮಧ್ಯೆ ಎಲ್ಲೋ ಒಂದು ಡಿಸ್ಟೆನ್ಸ್ ಇದೆ ಅಂತ ಅನ್ಸುತ್ತೆ. ದೆರ್ ಇಸ್ ಸಮ್ ಡಿಸ್ಟೆನ್ಸ್ ಬಿಟ್ವೀನ್ ಯು ರೈಟ್ ನೌ. ಓಕೆ, ಸೊ ಲೆಟ್ ಮಿ ಸಿ ಮೋರ್. ಓಕೆ, ನೀನು ಕಾರ್ಡ್ಸ್ ನ ಪುಲ್ ಮಾಡಿ ನೋಡೋಣ. ಓಕೆ, how does this person views you? How does this person view you? Okay, file number 1 ಹೆಂಗೆ ವ್ಯೂ ಮಾಡ್ತಾರೆ ಯೂನಿವರ್ಸ್. ನಂಬರ್ 1 ಅವ್ರ ಪರ್ಸನ್ ಹೆಂಗೆ ವ್ಯೂ ಮಾಡ್ತಾರೆ? ಪ್ಲೀಸ್ ಗೈಡ್ ಮೀ. I think ದಿಸ್ ಪರ್ಸನ್ ಲವ್ಸ್ ಯುವರ್ ವಾಯ್ಸ್. ಓಕೆ, ನಿಮ್ಮ ವಾಯ್ಸ್ ಅಂದ್ರೆ ಈ ಪರ್ಸನ್ಗೆ ತುಂಬಾ ಇಷ್ಟ. ದ ವೇ ಯು ಟಾಕ್, ಅದನ್ನು ಸಹ ಈ ಪರ್ಸನ್ ತುಂಬಾ ಇಷ್ಟಪಡ್ತಾರೆ. ಅಂಡ್ ಆಲ್ಸೋ ಸಮಥಿಂಗ್ ರಿಲೇಟೆಡ್ ಟು ಯುವರ್ ಐಸ್. ಓಕೆ, ನಿಮ್ಮ ಕಣ್ಣು ಒಂಥರ ಇವ್ರಿಗೆ ಹೆಂಗೆ ಅಂತ ಅಂದ್ರೆ, ನಿಮ್ಮ ಕಣ್ಗಳು ಬೇಸಿಕಲಿ ತುಂಬಾ ಇಷ್ಟ ಆಗುತ್ತೆ ಈ ಪರ್ಸನ್ಗೆ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಅಂದ್ರೆ, ವಾಟ್ ಐ ಆಮ್ ಸೀಯಿಂಗ್ ಅಂತ ಅಂದ್ರೆ, ನಿಮ್ಮ ಕಣ್ಣಲ್ಲಿ ಒಂಥರ ಏನೋ ಒಂದು ಪೇನ್ ಕಾಣಿಸುತ್ತೆ ಈ ಪರ್ಸನ್ಗೆ. ಏನೋ ಒಂದು ನೋವು, ಒಂದು ಡೆಪ್ತ್ ಇದೆ ನಿಮ್ಮ ಕಣ್ಣಲ್ಲಿ ಅಥವಾ ನಿಮ್ಮ ನೋಟದಲ್ಲಿ. ಅಂಡ್ ನಿಮ್ ನೋಡಿದಾಗೆಲ್ಲ ಈ ಪರ್ಸನ್ಗೆ ಹೆಂಗಂತ ಅನ್ಸುತ್ತೆ ಅಂದ್ರೆ, ಓಕೆ, ಈ ವ್ಯಕ್ತಿ ಸಾಕಷ್ಟು ಪೇನ್ ಈಗ ಆಲ್ರೆಡಿ ಫೇಸ್ ಮಾಡಿ ಬಂದಿದ್ದಾರೆ. ಇವ್ರ ಲೈಫಲ್ಲಿ ಸಾಕಷ್ಟು ಒಂದು ಏರಿಳಿತಗಳನ್ನ ಫೇಸ್ ಮಾಡಿ ಬಂದಿದ್ದಾರೆ, ಸಾಕಷ್ಟು ಕಷ್ಟಗಳನ್ನ ನೋಡಿದ್ದಾರೆ ಈ ಪರ್ಸನ್ ಆಗ್ಲೇನೆ. ಅಂಡ್ ಅವರ ಏಜ್ ಏನಿದೆ, ಅವ್ರ ಏಜ್ಗಿಂತನೂ ಹೆಚ್ಚು ಒಂದು ಕಷ್ಟಗಳನ್ನ ಇವ್ರು ಫೇಸ್ ಮಾಡಿದ್ದಾರೆ ಅನ್ನೋ ತರ ಈ ಪರ್ಸನ್ಗೆ ಅನ್ಸುತ್ತೆ.
ಆ್ಯಂಡ್ ಎಸ್ ಅಫ್ಕೋರ್ಸ್ ದೇ ಡೂ ಲವ್ ಯುವರ್ ಐಸ್ ವೆರಿ ಮಚ್. ಓಕೆ, ತುಂಬ ಇಷ್ಟ ಆಗುತ್ತೆ ನಿಮ್ಮ ಕಣ್ಗಳು ಇವ್ರಿಗೆ. ಆ್ಯಂಡ್ ನಿಮ್ಮಿಬ್ರು ಫೇಶಿಯಲ್ ಫೀಚರ್ಸ್ ಸಹ ಸಾಕಷ್ಟು ಸಿಮಿಲಾರಿಟೀಸ್ ಇದೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಮೂಗು ನಿಮ್ಮಿಬ್ರದ್ದು ಒಂದು ಸ್ವಲ್ಪ ಉದ್ದ ಇರಬಹುದು, ಸಮಥಿಂಗ್ ಏನೋ ವೆರಿ ಸಿಮಿಲರ್ ಅಂತ ಅನ್ಸುತ್ತೆ. ಆ್ಯಂಡ್ ವಾಟ್ ಎಲ್ಸ್, ಒನ್ ಮೋರ್ ಥಿಂಗ್ ವಾಟ್ ಐ ಆಮ್ ಸೀಯಿಂಗ್ ಅಂತ ಅಂದರೆ ನಿಮ್ಮ ತಲೆ ಕೂದಲು ಐ ಥಿಂಕ್ ಈ ಪರ್ಸನ್ಗೆ ತುಂಬ ಇಷ್ಟ ಅಂತ ಅನ್ಸುತ್ತೆ. ಮೇ ಬಿ ಯು ಹ್ಯಾವ್ ಅ ವೆರಿ ಥಿಕ್ ಹೇರ್, ತುಂಬ ಉದ್ದ ಕೂದಲಿರ್ಬೋದು, ತುಂಬ ವಾಲ್ಯೂಮ್ ಚೆನ್ನಾಗಿರೋದು, ಡೆನ್ಸ್ ಹೇರ್ ಅಂತ ಅನ್ಸುತ್ತೆ. ಆ್ಯಂಡ್ ವೆರಿ ಗುಡ್ ಹೆಲ್ದಿ ಹೇರ್ ಅಂತ ಅನ್ಸುತ್ತೆ. ಇವನ್ ದೋ ಇಫ್ ಇಟ್ಸ್ ಅ ಮೇಲ್ ಆಲ್ಸೋ, ಅವ್ರಿಗೂ ಸಹ ಸ್ವಲ್ಪ ಬಿಟ್ ಲೆಂತಿ ಹೇರ್ ಅಂತ ಅನ್ಸುತ್ತೆ, ವೆರಿ ಥಿಕ್ ಆ್ಯಂಡ್ ಡೆನ್ಸ್ ಹೇರ್ ಅಂತ ಅನ್ಸುತ್ತೆ. ಆ್ಯಂಡ್ ವೆರಿ ಜೆಟ್ ಬ್ಲ್ಯಾಕ್ ಹೇರ್. ಓಕೆ, ಸೊ ಈ ಪರ್ಸನ್ಗೆ ದೇ ಡೂ ಲವ್ ಯುವರ್ ಹೇರ್ಸ್. ಓಕೆ, ಆ್ಯಂಡ್ ವಾಟ್ ಎಲ್ಸ್, ಹೌ ಡಸ್ ದಿಸ್ ಪರ್ಸನ್ ವ್ಯೂ ಯು? ಓಕೆ, ಆ್ಯಂಡ್ ಅವ್ರಿಗೆ ನೀವು ದ ವೇ ಯು ಆರ್ ಸೋ ಪ್ರೊಫೆಷನಲ್ ಅಲ್ಲ, ಯು ಆರ್ ಸೋ ಫೋಕಸ್ಡ್, ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಮೇ ಬಿ ಅವ್ರು ಎಲ್ಲರ ಹತ್ರನೂ ಹೇಳದೇ ಇರಬಹುದು, ಬಟ್ ದೇ ಡೂ ಲವ್ ದ ವೇ ನೀವು ವರ್ಕ್ ಮಾಡುವಂಥ ರೀತಿ, ನಿಮ್ಮ ಪ್ರೊಫೆಷನಲಿಸಮ್ ಇರಬಹುದು ಅಥವಾ ನಿಮ್ಮ ವರ್ಕ್ ಎಥಿಕ್ಸ್ ಇರ್ಬೋದು, ಇದೆಲ್ಲ ಈ ವ್ಯಕ್ತಿಗೆ ತುಂಬ ಇಷ್ಟ ಆಗುವಂಥದ್ದು. ಆ್ಯಂಡ್ ದ ವೇ ನೀವು ಒಂಥರ ಎಲ್ಲೂ ಹೆಚ್ಚು ಮಾತಾಡಲ್ಲ, ಎಷ್ಟು ಕೆಲಸ ಇದೆಯೋ ಅಷ್ಟೇ ಮಾತಾಡುವಂಥದ್ದು, ತುಂಬ ಫೋಕಸ್ಡ್ ಆಗಿರುವಂಥದ್ದು. ಸೊ ವರ್ಕ್ ಓರಿಯೆಂಟೆಡ್ ಆಲ್ಸೋ, ನೀವು ತುಂಬ ವರ್ಕ್ ಓರಿಯೆಂಟೆಡ್ ಪರ್ಸನ್. ಸಮ್ವೇರ್ ಈ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ ಅವರು ಇದನ್ನೆಲ್ಲ ಒಂಥರ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಲೆಟ್ಸ್ ಸಿ ಮೋರ್. ಸೊ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ಪೈಲ್ವಾನ್, ಈ ವ್ಯಕ್ತಿಗೆ ನಿಮ್ಮ ಕಣ್ಗಳು ಅಂದರೆ ಸಾಕಷ್ಟು ಇಷ್ಟ. ಓಕೆ, ಸೊ ನಿಮ್ಮ ಕಣ್ಣನ್ನ ತುಂಬ ಇಷ್ಟ ಪಡ್ತಾರೆ. ಆ್ಯಂಡ್ ಈ ವ್ಯಕ್ತಿ ಜೊತೆ ನೀವು ಸಾಕಷ್ಟು ಐ ಕಾಂಟ್ಯಾಕ್ಟ್ ಕೂಡ ಮಾಡ್ತೀರಾ ಅಂತ ಅನ್ಸುತ್ತೆ. ಅಂದರೆ ನೀವು ಕೆಲಸದಲ್ಲಿರಬಹುದು ಅಥವಾ ಎಲ್ಲೋ ಈ ಥರ ಕಾರಿಡಾರಲ್ಲಿ ಹೋಗಬೇಕಾದ್ರೆ ಒಬ್ರನ್ನೊಬ್ರು ದೃಷ್ಟಿಸಿ ನೋಡುವಂಥದ್ದಾಗಿರಬಹುದು, ಅಥವಾ ಆ ಪ್ಯಾಂಟ್ರಿನಲ್ಲಿ ಇಬ್ರು ಒಬ್ರನ್ನೊಬ್ರು ಜೊತೆ ಐ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು. ಸೊ ಸಾಕಷ್ಟು ನಿಮ್ಮಿಬ್ರು ಮಧ್ಯೆ ಒಂಥರ ಐ ಕಾಂಟ್ಯಾಕ್ಟ್ ಜಾಸ್ತಿ ನಡೆಯುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಸಮ್ವೇರ್ ಈ ಪರ್ಸನ್ಗೆ ನೀವು ಅವ್ರನ್ನ ನೋಡೋ ರೀತಿ ಇದೆಯಲ್ಲ, ಅದು ಸಹ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಪರ್ಸನ್ ದೇ ವಾಂಟ್ ಟು ಅಬ್ಸರ್ವ್ ಯು ಅ ಲಾಟ್. ನಿಮ್ಮನ್ನ ಸಾಕಷ್ಟು ಅಬ್ಸರ್ವ್ ಮಾಡಬೇಕು, ಗಮನಿಸಬೇಕು ಅಂತ ಈ ಪರ್ಸನ್ಗೆ ಒಂಥರ ಅದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಯು ಕಾಂಟ್ ಸ್ಟಾಪ್ ಲುಕಿಂಗ್ ಅಟ್ ಯು. ಓಕೆ, ಮೇ ಬಿ ಅವ್ರು ನಿಮ್ಮನ್ನ ಸಾಕಷ್ಟು ಅಡ್ಮೈರ್ ಮಾಡೋದ್ರಿಂದ, ನಿಮ್ಮ ಮೇಲೆ ತುಂಬಾ ಒಂಥರ ಇಷ್ಟ ಇರೋದ್ರಿಂದ, ಇಲ್ಲ ಒಂದ್ ಕಡೆ ಅವ್ರು ಯಾವಾಗ್ಲೂ ನಿಮ್ಮನ್ನ ನೋಡ್ತಾ ಇರಬೇಕು, ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತ ಸಿಕ್ಕಾಬಟ್ಟೆ ಅನ್ಕೊಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಐ ಥಿಂಕ್ ಈ ಅಬ್ಸರ್ವೇಷನ್ ಆಗಿರ್ಬೋದು ಅಥವಾ ನಿಮ್ಮನ್ನ ಗಮನಿಸೋದೆಲ್ಲ ಆಗಿರ್ಬೋದು, ಯಾವಾಗ ನೀವು ಅವ್ರನ್ನ ಗಮನಿಸ್ತಾ ಇರಲ್ವಲ್ಲ, ಸೊ ಆ ಟೈಮಲ್ಲಿ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸಾಕಷ್ಟು, ಖಂಡಿತವಾಗ್ಲೂ. ಸೊ ವೀಲ್ ಆಫ್ ಫಾರ್ಚೂನ್ ಅಲಾಂಗ್ ವಿತ್ 9 ಆಫ್ ಕಪ್ಸ್ ಇರೋದ್ರಿಂದ ರೈಟ್ ನವ್ ಈ ಪರ್ಸನ್ ಇಂಟೆನ್ಷನ್ಸ್ ಆರ್ ಬಿಟ್ ರೊಮ್ಯಾಂಟಿಕ್ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಒಂದು ರೊಮ್ಯಾಂಟಿಕ್ ಇಂಟೆನ್ಷನ್ಸ್ ಅವ್ರ ಎನರ್ಜೀಸ್ ಅಲ್ಲಿ ನನಗೆ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮನ್ನ ಫ್ಯೂಚರ್ ಹಸ್ಬೆಂಡ್ ಆಗೋ ಅಥವಾ ಫ್ಯೂಚರ್ ವೈಫ್ ಆಗೋ ಖಂಡಿತವಾಗ್ಲೂ ಅವರು ಇವಾಗ ಈ ಕರೆಂಟ್ ಎನರ್ಜೀಸ್ ಅಲ್ಲಂತೂ ಆ ತರ ಒಂದು ಇಂಟೆನ್ಷನ್ಸ್ ಯಾವುದು ನನಗೆ ಕಾಣಿಸ್ತಾ ಇಲ್ಲ. ಅಂಡ್ ಎಸ್ ಏನಂತ ಅಂದ್ರೆ ಪೈಲ್ ನಂಬರ್ 1, ದಿಸ್ ಪರ್ಸನ್ ಒಂಥರ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದಾರೆ ನಿಮ್ಮನ್ನ, ತುಂಬಾ ಅಡ್ಮೈರ್ ಮಾಡ್ತಾ ಇದಾರೆ. ಬಟ್ ಜಸ್ಟ್ ಅದು ಕೂತ್ಕೊಂಡು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಓಕೆ, ಸೊ ಈ ಕಾರ್ಡ್ ನೋಡಿ, ಇಲ್ಲಿ ಈ ಪರ್ಸನ್, ಓಕೆ, ಈ ಪರ್ಸನ್ ಹಿಂಗೆ ಇಲ್ಲಿ ಕೂತ್ಕೊಂಡು ಏನೋ ಒಂಥರ ಹೊಗಳುತ್ತಾ ಇದಾರೆ ಅಲ್ವಾ, ಏನೋ ಒಂದು ಅಡ್ಮೈರ್ ಮಾಡ್ತಾ ಇದಾರೆ ಯಾರನ್ನು. ಸೊ ಅದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಪರ್ಸನ್ ಹಾಗೇನೆ ಒಂಥರ ದೇ ಆರ್ ಜಸ್ಟ್ ಅಡ್ಮೈರಿಂಗ್ ಯು, ದೇ ಆರ್ ಸಿಟಿಂಗ್ ಅಂಡ್ ಅಡ್ಮೈರಿಂಗ್ ಯು ಅಷ್ಟೇ. ಕೂತ್ಕೊಂಡು ನಿಮ್ಮನ್ನ ಮನಸ್ಸಲ್ಲಿ ಹೊಗಳ್ಕೊಳ್ತಾ ಇದಾರೆ, ಸಾಕಷ್ಟು ಅಡ್ಮಿರೇಷನ್ಸ್ ಇದೆ ನಿಮ್ ಬಗ್ಗೆ. ಬಟ್ ಆಕ್ಷನ್ ವೈಸ್ ಸದ್ಯಕ್ಕೆ ಅವ್ರು ಏನು ಮುಂದುವರಿತಾ ಇಲ್ಲ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ಗೆ ಒಂಥರ ನೀವು ಒಂಥರ ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್. ನೀವು ಸಾಕಷ್ಟು ಒಂಥರ ನಾಟ್ ಓನ್ಲಿ ಫ್ರಮ್ ಔಟ್ಸೈಡ್, ಓಕೆ, ಇನ್ಸೈಡ್ ಫ್ರಮ್ ವಿತಿನ್ ಆಲ್ಸೋ ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್. ನಿಮ್ ನೇಚರ್ ಆಗಿರಬಹುದು ಅಂಡ್ ದ ವೇ ಯು ಆರ್, ಅದು ಸಹ ಈ ಪರ್ಸನ್ ತುಂಬಾ ಇಷ್ಟಪಡ್ತಾರೆ. ಈ ಪರ್ಸನ್ಗೆ ನೀವು ಒಂಥರ ವಿಶ್ ಫುಲ್ಫಿಲ್ಮೆಂಟ್ ತರ. ಓಕೆ, ಸೊ 9 ಆಫ್ ಕಪ್ಸ್ ಕಾರ್ಡ್ ಬಂದು ಒಂದು ವಿಶ್ ಫುಲ್ಫಿಲ್ಮೆಂಟ್ ನ ಇಂಡಿಕೇಟ್ ಮಾಡುವಂತಹ ಒಂದು ಕಾರ್ಡ್. ಸೊ ಆದ್ರಿಂದ ಈ ಪರ್ಸನ್ಗೆ ನೀವು ಯಾವ ತರ ಅಂತಂದ್ರೆ ಯು ಆರ್ ಜಸ್ಟ್ ಪರ್ಫೆಕ್ಟ್. ಓಕೆ, ಸೊ ನಿಮ್ಮಲ್ಲಿ ಯಾವುದು ಒಂಥರ ಕಮ್ಮಿ ಅನ್ನೋದೇ ಇಲ್ಲ, ಒಂಥರ ಯು ಆರ್ ಟೂ ಗುಡ್ ಟು ಬಿ ಟ್ರೂ ಅಂತಾರಲ್ಲ, ಸೊ ಹಾಗೆ. ಅಂಡ್ ದ ವೇ ಯು ಆರ್ ಜಸ್ಟ್ ವೆರಿ ಗುಡ್ ಪರ್ಸನ್, ಅ ವೆರಿ ನೈಸ್ ಪರ್ಸನ್, ವೆರಿ ಬ್ಯೂಟಿಫುಲ್ ಪರ್ಸನ್ ಅನ್ನೋ ತರ ಈ ವ್ಯಕ್ತಿಗೆ. ಅಂಡ್ ಎಲ್ಲೋ ಒಂದ್ ಕಡೆ ಇದೆ ಅವ್ರಿಗೆ ಒಂಥರ ತುಂಬಾ ಹೆದರ್ಕೊಳ್ಳೋ ಹಾಗೆ ಮಾಡ್ತಾ ಇದೆ, ಒಂಥರ ದೇ ವಿಲ್ ಬಿ ವೆರಿ ನರ್ವಸ್ ಅರೌಂಡ್ ಯು. ಓಕೆ,
ನೀವು ಸುತ್ತಮುತ್ತ ಇದ್ದಾಗ ಅವ್ರಿಗೆಲ್ಲೋ ಒಂಥರ ಭಯ ಆಗುತ್ತೆ, ಒಂಥರ ಅವ್ರ ಫೀಲಿಂಗ್ಸ್ನೆಲ್ಲ ಹೇಳ್ಕೊಳ್ಬೇಕಾ ಬೇಡವಾ ಅನ್ನೋ ತುಂಬಾ ಒಂಥರ ನರ್ವಸ್ ಆಗ್ತಾರೆ ನಿಮ್ಮ ಹತ್ರ ಇದ್ದಾಗ. ಸೊ ನೈಟ್ ಆಫ್ ಕಪ್ಸ್, ನೈಟ್ ಆಫ್ ವಾಂಡ್ಸ್, ನೈಟ್ ಆಫ್ ಸ್ವೋರ್ಡ್ಸ್. ಓಕೆ, ಸೊ ಲಾಟ್ ಆಫ್ ನೈಟ್ ಕಾರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಬ್ಯಾಕ್ ಅಂಡ್ ಫೋರ್ತ್ ಎನರ್ಜೀಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಅಂದ್ರೆ ಈ ವ್ಯಕ್ತಿ ರೆಗ್ಯುಲರ್ ಆಗಿ ಅವರ ಎನರ್ಜೀಸ್ ಅಲ್ಲಿ ಒಂಥರ ಎನರ್ಜೀಸ್ ನ ಸ್ವಿಚ್ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಒಂದ್ಸತಿ ಒಂಥರ ತೋರಿಸ್ಕೊಳ್ತಾರೆ ಅವ್ರನ್ನ, ಇನ್ನೊಂದ್ಸತಿ ಏನೋ ಡಿಫ್ರೆಂಟ್ ಪರ್ಸನ್ ಅನ್ನೋ ತರ ಅನ್ಸ್ತಾರೆ. ಬಟ್ ನಿಮ್ಮ ವಿಚಾರ ಬಂದಾಗ ಯು ಆರ್ ವೆರಿ ಕ್ಲಿಯರ್. ಓಕೆ, ನಿಮ್ ಇಂಟೆನ್ಷನ್ ವೈಸ್ ಆಗಿರಬಹುದು, ಈ ಪರ್ಸನ್ ಟುವರ್ಡ್ಸ್ ದಿಸ್ ಪರ್ಸನ್ ನಿಮ್ ಇಂಟೆನ್ಷನ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಅಂಡ್ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಅದನ್ನು ಸಹ ತುಂಬಾ ಒಂಥರ ವೆರಿ ಎಲಿಗೆಂಟ್ ಆಗಿರುತ್ತೆ. ಬಟ್ ಈ ಪರ್ಸನ್ ಒಂದ್ಸತಿ ಒಂಥರ ತುಂಬಾ ಕಾನ್ಫಿಡೆಂಟ್ ಆಗಿ ತೋರಿಸ್ಕೊಳ್ತಾರೆ, ಇನ್ನೊಂದ್ಸತಿ ತುಂಬಾ ನರ್ವಸ್ ಅನ್ನೋ ತರ ತೋರಿಸ್ಕೊಳ್ತಾರೆ. ಸೊ ನಿಮ್ಗೆ ಹೆಂಗಂತ ಅನ್ಸುತ್ತೆ ಅಂದ್ರೆ, ಓಕೆ ಇದೇ ವ್ಯಕ್ತಿನ ನಾನು ನೆನ್ನೆ ನೋಡಿದಂತ ವ್ಯಕ್ತಿಗೂ ಇವತ್ತು ನೋಡ್ತಾ ಇರೋ ವ್ಯಕ್ತಿಗೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋ ತರ ನಿಮ್ಗೆ ಸಮಟೈಮ್ಸ್ ಅನ್ನಿಸಬಹುದು. ಖಂಡಿತವಾಗ್ಲೂ ಒಂಥರ ಈ ಪರ್ಸನ್ ಅವ್ರ ಎನರ್ಜೀಸ್ ನ ಯಾವಾಗ್ಲೂ ಶಿಫ್ಟ್ ಮಾಡ್ತಾನೆ ಇರ್ತಾರೆ. ಆದ್ರಿಂದ ನಿಮ್ಗೆ ಒಂಥರ ಇವ್ರನ್ನ ಜಡ್ಜ್ ಮಾಡೋದಕ್ಕಾಗಿರ್ಬೋದು, ಅಥವಾ ಇವ್ರು ಹಿಂಗೇನೆ ಅಂತ ಒಂದು ಇವ್ರ ಪರ್ಸನಾಲಿಟಿನ ಗೇಜ್ ಮಾಡುವಂಥದ್ದು ಅಥವಾ ಗೆಸ್ ಮಾಡುವಂಥದ್ದು ನಿಮ್ಗೆ ತುಂಬಾ ಒಂಥರ ಕಷ್ಟ ಅಂತ ಅನ್ಸುತ್ತೆ. ಸೊ ಒಂಥರ ಹೆಂಗೆ ಅಂತ ಅಂದ್ರೆ ಅವ್ರ ಅಪಿಯರೆನ್ಸ್ ಅಲ್ಲಿ ಆಗಿರಬಹುದು, ಅಥವಾ ದ ವೇ ದೆ ಪ್ರೆಸೆಂಟ್ ದೆಮ್ಸೆಲ್ಸ್ ಆಗಿರಬಹುದು, ಅಥವಾ ಅವ್ರ ಬಿಹೇವಿಯರ್ಸ್ ಆಗಿರಬಹುದು. ಇಟ್ ಕೀಪ್ಸ್ ಚೇಂಜಿಂಗ್. ಓಕೆ, ಒನ್ ಟೈಮ್ ಇದ್ದಂಗೆ ಇನ್ನೊಂದ್ಸತಿ ಇರೋದಿಲ್ಲ. ಅಂಡ್ ಲಾಟ್ ಆಫ್ ಅಪೋಸಿಟ್ ಎನರ್ಜೀಸ್, ಕಾಂಟ್ರಾಸ್ಟ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ. ನೀವು ಹೆಂಗೆ ಅಂತ ಅಂದ್ರೆ ಒಂಥರ ಯು ಆರ್ ವೆರಿ ಪ್ಯೂರ್ ಸೋಲ್ ಅಂಡ್ ವೆರಿ ಬ್ಯೂಟಿಫುಲ್. ಅಂಡ್ ಈ ಪರ್ಸನ್ಗೂ ಅಷ್ಟೇ ನಿಮ್ ಬಗ್ಗೆ ಹಾಗೆ ಅಂತ ಅನ್ಸುತ್ತೆ. ಯು ಆರ್ ಟೂ ಪರ್ಫೆಕ್ಟ್, ಯು ಆರ್ ವೆರಿ ಬ್ಯೂಟಿಫುಲ್, ವೆರಿ ಒಂಥರ ಸಾಫ್ಟ್ ಅನ್ನೋ ತರ. ಬಟ್ ಅವ್ರ ಎನರ್ಜೀಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸಮ್ ಪ್ಲೇಯರ್ ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ. ಅಂದ್ರೆ ಫ್ಲರ್ಟ್ ಮಾಡುವಂತದ್ದಾಗಿರಬಹುದು, ಅಂಡ್ ಒಂಥರ ತುಂಬಾ ಸೀರಿಯಸ್ನೆಸ್ ಇಲ್ದಿರುವಂತ ಪರ್ಸನ್. ರಿಲೇಶನ್ಶಿಪ್, ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಐ ಆಮ್ ಟಾಕಿಂಗ್. ಸೊ ಒಂಥರ ಸೀರಿಯಸ್ನೆಸ್ ಇರೋದಿಲ್ಲ, ಒಂಥರ ಫ್ಲಿಂಗ್ ಎನರ್ಜೀಸ್, ಪ್ಲೇಯರ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ. ಅಂಡ್ ಈ ವ್ಯಕ್ತಿಗೆ ಹೆಂಗೆ ಅಂತ ಅಂದ್ರೆ, ಟು ಬಿ ಹಾನೆಸ್ಟ್, ನಿಮ್ಮ ಹತ್ರ ಇನ್ನೂ ನಾನು ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನೀವು ಆಕ್ಚುಲಿ ಬಂದು ಯುವರ್ ಟೈಪ್ಸ್ ಅಲ್ವೇ ಅಲ್ಲ. ಓಕೆ, ಸೊ ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ಪರ್ಸನ್ನಿನ ಪರ್ಸನಾಲಿಟಿಗೆ ಕಂಪೇರ್ ಮಾಡಿದ್ರೆ ನೀವು ಒಂಥರ ಯು ಆರ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಪರ್ಸನ್. ನೀವು ಒಂಥರ ಯು ಆರ್ ಅ ವೆರಿ ಡಿವೈನ್ ಸೋಲ್, ಒಂಥರ ಡಿವೈನ್ ಎನರ್ಜೀಸ್ ಇರುತ್ತೆ ನಿಮ್ ಸುತ್ತ. ವೆರಿ ಬ್ಯೂಟಿಫುಲ್, ವೆರಿ ಸಾಫ್ಟ್, ವೆರಿ ನರ್ಚರಿಂಗ್. ಬಟ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ದೇ ಆರ್ ತುಂಬಾ ಒಂಥರ ಕ್ಯಾಶುಯಲ್ ಪರ್ಸನ್, ಎಲ್ಲಾರ ಜೊತೆನೂ ಫ್ಲರ್ಟ್ ಮಾಡುವಂತದ್ದು, ಒಂಥರ ಪ್ಲೇಯರ್ ಎನರ್ಜೀಸ್ ಇರುವಂತಹ ಪರ್ಸನ್. ಅಂಡ್ ಸಮಥಿಂಗ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ, ನಿಮ್ಮನ್ನ ನೋಡಿದಾಗ ಯು ಆರ್ ಕ್ವೈಟ್ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅಂದ್ರೆ ಅವ್ರ ನಾರ್ಮಲ್ ಬೇರೆ ಯಾರನ್ನ ನೋಡ್ತಾರಲ್ಲ, ಬೇರೆ ಅದರ್ ರಿಲೇಶನ್ಶಿಪ್ಸ್ ಆಗಿರ್ಬೋದು, ಸೋಫಾರ್ ನೋಡಿರೋಂಥದ್ದು, ಅಥವಾ ಬೇರೆ ಅದರ್ ವ್ಯಕ್ತಿಗಳಾಗಿರ್ಬಹುದು, ಅವ್ರ ಜೀವನದಲ್ಲಿ ಇರುವಂತ ವ್ಯಕ್ತಿಗಳಿಗೆ ಅವ್ರು ನಿಮ್ಮನ್ನ ಕಂಪೇರ್ ಮಾಡಿದ್ರೆ ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಒಂಥರ ನೀವು ಒಂಥರ ಯು ಆರ್ ಅ ವೆರಿ ಒಂಥರ ಎಲಿಗೆಂಟ್ ಪರ್ಸನ್. ಓಕೆ, ಯಾವ್ದನ್ನು ಒಂಥರ ಚೇಸ್ ಮಾಡಲ್ಲ. ದೋ ಇವ್ರ ಜೊತೆ ನಿಮ್ಗೆ ಸಾಕಷ್ಟು ಐ ಕಾಂಟ್ಯಾಕ್ಟ್ಸ್ ಆಗ್ತಾ ಇರಬಹುದು, ವಾಟ್ ಎವರ್ ಇಟ್ ಇಸ್. ಬಟ್ ನೀವು ಒಂಥರ ಡೆಸ್ಪರೇಟ್ ಆಗಿ ಅವ್ರ ಹಿಂದೆ ಬಿದ್ದು ಹೋಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ಗೆ ಐ ಥಿಂಕ್ ಸಾಕಷ್ಟು ಅಟೆನ್ಷನ್ ಸಿಗುತ್ತೆ ಅನ್ಸುತ್ತೆ ಬೇರೆ ವ್ಯಕ್ತಿಗಳಿಂದ. ಅಂಡ್ ಅವ್ರು ಎಲ್ಲಿ ಹೋದ್ರು ಬೇಗ ಜನ ಇವ್ರಿಗೆ ಅಟ್ರಾಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವ್ರಿಗೆ ಒಂಥರ ನಿಮ್ಮನ್ನ ನೋಡಿದ್ರೆ ನೀವು ಆ ತರ ಅಲ್ಲ ಅನ್ನೋ ತರ ಒಂಥರ ಅದು ತುಂಬಾ ಒಂಥರ ಅಟ್ರಾಕ್ಷನ್ ಫೀಲ್ ಮಾಡಿಸುತ್ತೆ ಈ ವ್ಯಕ್ತಿಗೆ ನಿಮ್ ಕಡೆಗೆ. ನೀವೊಂಥರ ಚೇಸ್ ಮಾಡದೇ ಇರೋದು, ಡೆಸ್ಪರೇಟ್ ಆಗಿ ಅವ್ರ ಹಿಂದೆ ಬಿದ್ದು ಹೋಗದೆ ಇರುವಂತದ್ದು, ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಒಂದು ರೆಸಿಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಕಡೆಗೆ ಇರೋ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಆ ಪುಲ್ ಆಗಿರಬಹುದು, ಅವ್ರಿಗೆ ಒಂಥರ ರೆಸಿಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. So definitely I do see here some inclination is there towards you. Okay. What else? Pile number 1. Viewers, okay. How does this person view pile number 1? ಶಫಲ್ ಮಾಡ್ಬೇಕಾದ್ರೆ ನನಗೆ ಮತ್ತೆ ಸ್ಟಾರ್ ಕಾರ್ಡ್ ಕಾಣಿಸ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ದೇ ಡೂ ಅಡ್ಮೈರ್ ಯು ಅ ಲಾಟ್. ನಿಮ್ಮ ಬಗ್ಗೆ ಸಾಕಷ್ಟು ಒಂಥರ ಹೊಗಳ್ಕೊಳ್ತಾರೆ ಅವ್ರ ಮನಸ್ಸಲ್ಲೇ ಅವರು. ಓಕೆ, ಏಸ್ ಆಫ್ ಕಪ್ಸ್, 3 ಆಫ್ ವಾಂಡ್ಸ್, 9 ಆಫ್ ಪೆಂಟಕಲ್ಸ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಐ ಥಿಂಕ್ ನಿಮ್ಮನ್ನ ಒಂಥರ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಎಲ್ಲೋ ದೂರದಿಂದನೂ ಸಾಕಷ್ಟು ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ. ದೋ ನೀವಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ರು ಸಹ
ಐ ಡೂ ಸಿ ಹಿಯರ್ ನನಗೇನು ಕಾಣಿಸ್ತಾ ಇರೋದು ಅಂತ ಅಂದ್ರೆ ಈ ವ್ಯಕ್ತಿ ನಿಮ್ಮನ್ನ ಪದೇ ಪದೇ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಪದೇ ಪದೇ ಮೆಸೇಜ್ ಮಾಡುವಂಥದ್ದಾಗಿರಬಹುದು, ಈ ತರ ಎಲ್ಲ ಮಾಡ್ತಾ ಇಲ್ಲ. ಓಕೆ, ಎಲ್ಲೋ ಒಂದ್ ಕಡೆ ಅವರು ದೂರದಿಂದನೇ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಸಾಕಷ್ಟು ನಿಮ್ ಬಗ್ಗೆ ಒಂಥರ ನಿಮ್ ಗಮನ ಹರಿಸ್ತಾ ಇದ್ದಾರೆ ಅಂಡ್ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ಹೊಗಳ್ಕೊಳ್ತಾ ಇದ್ದಾರೆ ಮನ್ಸಲ್ಲೇನೆ. ಬಟ್ ಆಕ್ಷನ್ ವೈಸ್ ಏನು ಅವ್ರೇನು ಮಾಡ್ತಾ ಇಲ್ಲ. ಓಕೆ, ಸೊ ಎಲ್ಲ ಒಂದ್ ಕಡೆ ಅವ್ರಿಗೆ ಓಕೆ ನಾನು ದೂರದಿಂದನೇ ಪೈಲ್ 1 ಅನ್ನ ಅಬ್ಸರ್ವ್ ಮಾಡ್ತೀನಿ, ಇಷ್ಟಲ್ಲೇ ನಾನು ಖುಷಿಯಾಗಿರ್ತೀನಿ, ರೈಟ್ ನಾವು ನನಗೆ ಇಷ್ಟೇ ಸಾಕು, ಇದೇ ಒಂಥರ ನನಗೆ ಖುಷಿ ಅಂತ ಅನ್ನಿಸ್ತಾ ಇದೆ, ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ಅನ್ನೋ ತರ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ ಹತ್ರ ಬಂದು ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದಾರ ಅಥವಾ ಅದಕ್ಕೆ ತುಂಬಾ ಭಯ ಪಡ್ತಾ ಇದಾರ? ಖಂಡಿತವಾಗ್ಲೂ ಭಯ ಪಡ್ತಾ ಇದಾರೆ. ಲಾಟ್ ಆಫ್ ಆಂಗ್ಸೈಟಿ ಇಸ್ ದೇರ್. ಎಲ್ಲೋ ಒಂದ್ ಕಡೆ ಬಂದು ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಅವ್ರ ಫೀಲಿಂಗ್ಸ್ ನ. ಅಪೋಸಿಟ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತಾರಲ್ಲ ಹಾಗೆ. ಸೊ ಯಾವತ್ತು ಅಪೋಸಿಟ್ ಕ್ಯಾರೆಕ್ಟರ್ಸ್ ಇರುತ್ತಾರಲ್ಲ, ಪರ್ಸನಾಲಿಟೀಸ್ ಇರುವಂತಹ ವ್ಯಕ್ತಿಗಳು ಬೇಗ ಒಬ್ರಿಗೊಬ್ರಿಗೆ ಅಟ್ರಾಕ್ಟ್ ಆಗ್ತಾರಲ್ಲ. ಸೊ ನಿಮ್ ಕೇಸಲ್ಲೂ ಮೇ ಬಿ ಅದೇ ಆಗ್ತಾ ಇದೆ ಅಂತ ಅನ್ಸುತ್ತೆ. ನೀವೊಂಥರ ಹೆಂಗೆ ಅಂತ ಅಂದ್ರೆ ಯು ಆರ್ ವೆರಿ ಮೆಚ್ಯೂರಿಟಿ ಇರುವಂತಹ ಪರ್ಸನ್, ತುಂಬಾ ಲಾಟ್ ಆಫ್ ಮೆಚ್ಯೂರಿಟಿ ಇದೆ ನಿಮಗೆ. ಅಂಡ್ ಯು ಆರ್ ವೆರಿ ಹಾನೆಸ್ಟ್, ವೆರಿ ಸೀರಿಯಸ್ ಪರ್ಸನ್, ನಿಮ್ಮ ಕೆಲಸದ ಮೇಲೆ ಹೆಚ್ಚು ಫೋಕಸ್ ಮಾಡಿರುವಂತಹ ವ್ಯಕ್ತಿ. ಅಂಡ್ ತುಂಬಾ ಒಂಥರ ಲಾಯಲ್ ಪರ್ಸನ್. ಓಕೆ, ಯಾರಿಗಾದ್ರೂ ಒಂದ್ಸತಿ ಒಂದು ಕಮಿಟ್ಮೆಂಟ್ ನ ಕೊಟ್ರೆ ನೀವು ಅದನ್ನ ಕಂಪ್ಲೀಟ್ ಆಗಿ ಲೈಫ್ ಟೈಮ್ಗೆ ನಿಭಾಯಿಸ್ತೀರಾ. ಸೊ ಆ ತರ ಒಂದು ಬಿಹೇವಿಯರ್ ನಿಮ್ದು. ಬಟ್ ಈ ಒಂದು ವ್ಯಕ್ತಿನ ನೋಡೋದಾದ್ರೆ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಒಂಥರ ತುಂಬಾ ವೆರಿ ಇಮ್ಮೆಚ್ಯೂರ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ ಇವರಲ್ಲಿ. ಅಂದ್ರೆ ತುಂಬಾ ಸೀರಿಯಸ್ನೆಸ್ ಇಲ್ಲ ರಿಲೇಶನ್ಶಿಪ್ಸ್ ಅಲ್ಲಿ ತಗೊಂಡ್ರೆ. ಅಂಡ್ ಒಂಥರ ಒಂದು ಫ್ಲಿಂಗ್ ಎನರ್ಜಿ, ಒಂದು ಪ್ಲೇಯರ್ ಎನರ್ಜಿ, ಒಂದು ಫ್ಲರ್ಟ್ ಎನರ್ಜಿ ಕಾಣಿಸ್ತಾ ಇರುವಂತದ್ದು. ಸಾಕಷ್ಟು ಜನ ಜೊತೆ ಫ್ಲರ್ಟ್ ಮಾಡಬಹುದು ಅಥವಾ ರಿಲೇಶನ್ಶಿಪ್ ಗಳನ್ನ ಅಥವಾ ಕಮಿಟ್ಮೆಂಟ್ ನ ಅಷ್ಟು ಸೀರಿಯಸ್ ಆಗಿ ತಗೊಳ್ದಿರುವಂತಹ ವ್ಯಕ್ತಿ ಇವರು. ಸೊ ನಿಮ್ಮಿಬ್ರ ಮಧ್ಯೆ ಒಂಥರ ಈ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ಸಾಕಷ್ಟು ಇದೆ. ಅಂಡ್ ಎಸ್ ಅಫ್ಕೋರ್ಸ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಮೇನ್ ಆಗಿ ಒಂದು ವರ್ಕ್ ಪ್ಲೇಸ್ ಸಿನಾರಿಯೋ. ಓಕೆ, ಸೊ ಡೆಫಿನೆಟ್ ಆಗಿ ಸಮ್ವೇರ್ ವರ್ಕ್ ಪ್ಲೇಸ್ ಮೇಜರ್ ಆಗಿ ಸಾಕಷ್ಟು ಜನಕ್ಕೆ ವರ್ಕ್ ಪ್ಲೇಸ್ ಸಿನಾರಿಯೋ ಆಗಿರಬಹುದು ಅಥವಾ ಎಲ್ಲೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಸಿನಾರಿಯೋ ಆಗಿರಬಹುದು. ಅಂಡ್ ಆಲ್ಸೋ ಐ ಡೂ ಸಿ ಸಮ್ ಪಾರ್ಕ್, ಗಾರ್ಡನ್, ಈ ತರ ಏನೋ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಈ ವ್ಯಕ್ತಿನ ನೀವು ಪಾರ್ಕ್ ಅಲ್ಲೋ ಅಥವಾ ಯಾವುದೋ ಒಂದು ರೆಗ್ಯುಲರ್ ರುಟೀನ್ ಇರುವಂತಹ ಜಾಗದಲ್ಲಿ ಮೀಟ್ ಆಗಿರುವಂತದ್ದು ಇರಬಹುದು, ಲೈಕ್ ಜಿಮ್. ಸೊ ಸಾಕಷ್ಟು ಜನ ಜಿಮ್ ಅಥವಾ ಈ ಪಾರ್ಕ್ ಈ ತರದಲ್ಲೂ ಸಹ ಈ ಪರ್ಸನ್ ನೀವು ಭೇಟಿ ಆಗಿರೋದಿರಬಹುದು. ಓಕೆ, ಅಂಡ್ ನೀವೆಲ್ಲೋ ಒಂದು ನನಗನ್ಸೋದು ಯು ಲೈಕ್ ಬ್ಲೂ ಅ ಲಾಟ್ ಅಂತ. ಓಕೆ, ಬ್ಲೂ ಕಲರ್ ಡ್ರೆಸ್ಸಸ್ ನ ಜಾಸ್ತಿ ವೇರ್ ಮಾಡ್ತೀರಾ ಅಂಡ್ ಬ್ಲಾಕ್ ಕಲರ್ ಡ್ರೆಸ್ಸಸ್ ನೀವು ತುಂಬಾ ಹಾಕ್ತೀರಾ. ಅಂಡ್ ರೆಡ್ ಅಂಡ್ ಬ್ರೌನ್ ಕಲರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಪಿ ಲೆಟರ್ ಅಂಡ್ ಎನ್ ಲೆಟರ್ ಅಂಡ್ ಎಸ್ ಅಂಡ್ ಆರ್ ಲೆಟರ್ಸ್ ಕುಡ್ ಬಿ ಇಂಪಾರ್ಟೆಂಟ್. ಅಂಡ್ 9 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರು 999 ಏನಾದ್ರು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಎಲ್ಲಾದ್ರು ಸೈನ್ ಬೋರ್ಡ್ಸ್ ಮೇಲೆ ಎಲ್ಲಾದ್ರೂ ಕ್ಲಾಕ್ ಅಲ್ಲಿ ಕಾಣಿಸಲ್ಲ, ಮೇ ಬಿ ಬಿಲ್ ಅಲ್ಲಿ ಅಥವಾ ಈ ತರ ಎಲ್ಲಾದ್ರೂ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇದ್ರೆ ಇಟ್ಸ್ ಅ ಕನ್ಫರ್ಮೇಶನ್ ಅಂಡ್ ಈ ರೀಡಿಂಗ್ ನಿಮ್ಗೆ ಅಂತ. ಅಂಡ್ ಆಲ್ಸೋ 555. ಓಕೆ, 555 ಆಲ್ಸೋ ಇಸ್ ಇಂಪಾರ್ಟೆಂಟ್. 555 ಏನಾದ್ರು ರೆಗ್ಯುಲರ್ ಆಗಿ ನೋಡ್ತಾ ಇದ್ರು ಸಹ ನಿಮ್ಗೆ ಇದೊಂದು ಸೈನ್ ಆಗಿರಬಹುದು ಯೂನಿವರ್ಸ್ ಇಂದ ದಟ್ ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಯು ಅನ್ನೋ ತರ ಈ ರೀಡಿಂಗು. Okay, and yeah, that is what else? Yes, I think lot of admiration ಈ ಪರ್ಸನ್ ಗಿದೆ. ಎಲ್ಲೋ ಒಂದ್ ಕಡೆ ಮೇ ಬಿ ಸಮ್ವೇರ್ ದಿಸ್ ಪರ್ಸನ್ ನಿಮ್ಮ ಹತ್ರ ಅದನ್ನ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೇಳ್ಕೊಂಡ್ರು ಸಹ ಹೇಳ್ಕೊಳ್ಬಹುದು. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ ಇವತ್ತಿನ ರೀಡಿಂಗ್. ಸೊ ಇವತ್ತಿನ ರೀಡಿಂಗ್ ನಿಮ್ಗೆ ಏನಾದ್ರು ರೆಸನೇಟ್ ಆಗಿ ನಿಮ್ ಲೈಫ್ ಸಿಚುಯೇಷನ್ಗೆ ಇದು ರೆಸನೇಟ್ ಆಗಿದೆ ಅಥವಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ನೀವು ಒಂದು ಲೈಕ್ ನ ಇಂಡಿಕೇಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಡ್ ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೀವು ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಯಾರೆಲ್ಲ ಈ ಒಂದು ಕಾರ್ಡ್ ನ ಚೂಸ್ ಮಾಡಿದ್ರ ನಿಮ್ಮೆಲ್ಲರಿಗೂ ನಿಮ್ಮ ರೀಡಿಂಗ್ಗೆ ಸ್ವಾಗತ. ಓಕೆ, ಸೊ ಲೆಟ್ಸ್ ಸಿ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರು ನಿಮ್ಮನ್ನ ಹೇಗೆ ವ್ಯೂ ಮಾಡ್ತಾರೆ, ಸೊ ಅವರ ದೃಷ್ಟಿಯಲ್ಲಿ ನೀವು ಯಾವ ತರಹದ ವ್ಯಕ್ತಿ, ನಿಮ್ಮ ಬಗ್ಗೆ ಅವ್ರಿಗೆ ಏನು ಒಪಿನಿಯನ್ ಇದೆ, ಸೊ ಇದನ್ನೆಲ್ಲ ಇವತ್ತಿನ ರೀಡಿಂಗ್ ನಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಗೈಡ್ ಮೀ. How does this person use spell number 2? Universe please guide me. ಸೊ ನಂಗೆ ಮತ್ತೆ ಶಫಲ್ ಮಾಡಬೇಕಾದ್ರೆ ಸನ್ ಕಾರ್ಡ್ ಕಾಣಿಸ್ತಾ ಇದೆ.
ಸೊ ಐ ಥಿಂಕ್ ಈ ಪರ್ಸನ್ ದೃಷ್ಟಿನಲ್ಲಿ ಒಂಥರ ನೀವು ಯು ಆರ್ ಅ ವೆರಿ ಬ್ಯೂಟಿಫುಲ್ ಪರ್ಸನ್. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಏನೋ ಒಂದು ಅವ್ರು ನಿಮ್ಮ ಹತ್ರ ಏನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಸಮಥಿಂಗ್ ದೇ ವಾಂಟ್ ಟು ಎಕ್ಸ್ಪ್ರೆಸ್. ಓಕೆ, ನೋಡಿ ಅಗೇನ್ ಐ ಗಾಟ್ ದ ಸನ್ ಕಾರ್ಡ್. ಓಕೆ, ಸೊ ಡೆಫಿನೆಟ್ ಆಗಿ ಸಮಥಿಂಗ್ ದೇ ವಾಂಟ್ ಟು ಎಕ್ಸ್ಪ್ರೆಸ್, ನಿಮ್ಮ ಹತ್ರ ಏನೋ ಹೇಳ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ನಿಮ್ಮ ಎನರ್ಜೀಸ್ ಏನು ಪಿಕ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಯು ಆರ್ ಅ ವೆರಿ ಬೋಲ್ಡ್ ಪರ್ಸನ್, ತುಂಬ ಒಂಥರ ಕರೇಜ್ ಇರುವಂತಹ ಪರ್ಸನ್. ನಿಮ್ಮ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಸಾಕಷ್ಟು ಕರೇಜ್ ಇದೆ, ಒಂದು ಬೋಲ್ಡ್ನೆಸ್ ಇದೆ, ಆ್ಯಂಡ್ ನೀವು ಸಾಕಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಫೀಲಿಂಗ್ಸ್ನೆಲ್ಲ ಈ ಪರ್ಸನ್ಗೆ. ಬಟ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ದೇ ಕಾಂಟ್ ಅಂತ ಅನ್ಸುತ್ತೆ, ಇನ್ನೂ ಅಷ್ಟು ಈಸಿಯಾಗಿ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ. ಓಕೆ, ಬಟ್ ಲೆಟ್ ಸಿ ಏನು ಕಾರ್ಡ್ಸ್ ಹೇಳುತ್ತೆ ಅನ್ನೋದನ್ನು. ದಯವಿಟ್ಟು ಶಫ್ಲಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಇದ್ರೆ ಆದಷ್ಟು ಆ ವ್ಯಕ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅವ್ರ ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಅವ್ರ ಮುಖನ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ತುಂಬ ಈಸಿ ಆಗುತ್ತೆ. ಸೊ ಸಿ Ace of Cups, fine. Enough swords ಇದೆ. Okay. ಸೊ ಫಸ್ಟ್ ಕಾರ್ಡ್ ಬಂದು ಕ್ವೀನ್ ಆಫ್ ಕಪ್ಸ್ ಇದೆ. ಓಕೆ, ಸೊ ಈ ಪರ್ಸನ್ ದೃಷ್ಟಿನಲ್ಲಿ ನೀವು ಹೆಂಗೆ ಅಂತ ಅಂದ್ರೆ, ಯು ಆರ್ ವೆರಿ ಎಮೋಷನಲ್ ಪರ್ಸನ್ ಆ್ಯಂಡ್ ವೆರಿ ಎಕ್ಸ್ಪ್ರೆಸಿವ್. ನೀವು ತುಂಬ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಮುಖ ಮನಸ್ಸಿನ ಕನ್ನಡಿ ಅಂತಾರಲ್ಲ, ಸೊ ಹಾಗೆ ನಿಮ್ಮ ಮುಖ ನೋಡಿದ್ರೆ ಸಾಕು ನಿಮ್ಮ ಮನಸ್ಸಲ್ಲಿ ಏನಿದೆ ಸೊ ಅದೆಲ್ಲಾನು ಕಾಣಿಸುತ್ತೆ. ಸೊ ಆ ಥರ ಒಂದು ಪರ್ಸನಾಲಿಟಿ ಇರುವಂತಹ ವ್ಯಕ್ತಿ. ಆ್ಯಂಡ್ ಪೈಲ್ ನಂಬರ್ 2, ಐ ಡೂ ಫೀಲ್ ನಿಮ್ಮ ಸ್ಕಿನ್ ಒಂಥರ ಇಟ್ಸ್ ವೆರಿ ಸೆನ್ಸಿಟಿವ್ ಸ್ಕಿನ್ ಯು ಹ್ಯಾವ್ ಅಂತ ಅನ್ಸುತ್ತೆ. ಆ್ಯಂಡ್ ಬಟ್ ವೆರಿ ಎಮೋಷನಲ್ ಪರ್ಸನ್. ನಿಮ್ಮ ಕಣ್ಗಳು ತುಂಬ ಎಕ್ಸ್ಪ್ರೆಸಿವ್ ಆಗಿದೆ, ಆ ಕಣ್ಣಲ್ಲಿ ಏನೋ ಒಂದು ಡೆಪ್ತ್ ಇದೆ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ. ಯು ಹೋಲ್ಡ್ ಅ ಲಾಟ್ ಆಫ್ ಡೆಪ್ತ್ ವಿತ್ ಇನ್ ಯು. ಓಕೆ, ಸೊ ದಟ್ ಈಸ್ ವಾಟ್ ಈ ಪರ್ಸನ್ ಫೀಲ್ ಮಾಡುವಂಥದ್ದು. ಆ್ಯಂಡ್ ಯು ಆರ್ ಅ ವೆರಿ ಎಮೋಷನಲ್ ಪರ್ಸನ್. ಓಕೆ, ಪೈಲ್ ನಂಬರ್ 2, ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಆಲ್ವೇಸ್ ಡಿಪಿಕ್ಟ್ಸ್ ಒಂದು ಎಮೋಷನಲ್ ಸೈಡ್ ಆಫ್ ಅ ಪರ್ಸನ್ ನ ಇಂಡಿಕೇಟ್ ಮಾಡುವಂತಹ ಕಾರ್ಡ್. ಸೊ ಅದು ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಒಂಥರ ಯು ಆರ್ ಅ ವೆರಿ ಎಮೋಷನಲ್ ಪರ್ಸನ್. ಎಮೋಷನಲ್ ಇನ್ ದ ಸೆನ್ಸ್ ನೀವು ತುಂಬಾ ಒಂಥರ ಕೇರ್ ಮಾಡ್ತೀರಾ ಎಲ್ಲಾರ್ಗು. ನಿಮ್ ಸುತ್ತ ಯಾರು ಇರ್ತಾರೋ ಅವ್ರನ್ನೆಲ್ಲಾರ್ಗು ತುಂಬಾ ಕೇರ್ ಮಾಡ್ತೀರಾ, ತುಂಬಾ ಒಂಥರ ನರ್ಚರ್ ಮಾಡ್ತೀರಾ, ವೆರಿ ನರ್ಚರಿಂಗ್ ಎನರ್ಜೀಸ್. ಸೊ ವಿತ್ ದ ಸ್ಟಾರ್ ಕಾರ್ಡ್. ಓಕೆ, ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಐ ಥಿಂಕ್ ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ಬಂದ್ಬಿಟ್ಟು 4 ಆಫ್ ಕಪ್ಸ್. ಓಕೆ, very beautiful energies, pile number 2. That is what I am picking actually. Very beautiful vibes. ಓಕೆ, ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಈ ಪರ್ಸನ್ ಒಂಥರ ಅವ್ರಿಗೆ ಏನೋ ಒಂಥರ ಯು ಆರ್ ಅ ವೆರಿ ಮ್ಯಾಜಿಕಲ್ ಪರ್ಸನ್ ಅನ್ನೋ ಥರ. ಯು ಹೋಲ್ಡ್ಸ್ ಲಾಟ್ ಆಫ್ ಮ್ಯಾಜಿಕ್ ವಿತ್ ಇನ್ ಯು ಅನ್ನೋ ಹಾಗೆ. ಓಕೆ, ಏನೋ ಒಂದು ಮ್ಯಾಜಿಕ್ ಪವರ್ಸ್ ಇದೆ ನಿಮ್ಮ ಹತ್ರ, ಬಿಕಾಸ್ ಯು ಪ್ರೊವೈಡ್ ಲಾಟ್ ಆಫ್ ಕಂಫರ್ಟ್. ಓಕೆ, ಈ ವ್ಯಕ್ತಿಗೆ ನಿಮ್ ಜೊತೆ ಮಾತಾಡಬೇಕು, ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂತಾನೆ ಏನಿಲ್ಲ, ಜಸ್ಟ್ ನಿಮ್ ಪ್ರೆಸೆನ್ಸ್ ಏನಿದೆಯಲ್ಲ, ನೀವು ಅವ್ರ ಹತ್ರ ಅಥವಾ ನೀವು ಅವ್ರ ಸುತ್ತಮುತ್ತ ಇದ್ರೇನೆ ಸಾಕು, ಅವ್ರಿಗೇನೋ ಒಂಥರ ಒಂದು ಕಂಫರ್ಟ್ ಫೀಲ್ ಬರುತ್ತೆ. ಅಂಡ್ ನಾವು ಒಂಥರ ಹೋಮ್ಲಿ ಫೀಲಿಂಗ್ ಬರುತ್ತೆ, ಮನೇಲಿದ್ರೆ ಒಂಥರ ಆ ರಿಲ್ಯಾಕ್ಸ್ಡ್ ಫೀಲಿಂಗ್, ಆ ಕಂಫರ್ಟ್ ಫೀಲಿಂಗ್ ಇರುತ್ತಲ್ಲ. ಸೊ ಆ ತರ ಒಂದು ಫೀಲಿಂಗ್ ಈ ಪರ್ಸನ್ಗೆ ನಿಮ್ಮನ್ನ ನೋಡಿದಾಗ ಒಂಥರ ದೇ ಫೀಲ್ ವೆರಿ ಹ್ಯಾಪಿ ಅರೌಂಡ್ ಯು. ಒಂಥರ ಕೂತ್ಕೊಂಡು ಗಂಟೆಗಟ್ಲೆ ನಿಮ್ಮನ್ನೇ ನೋಡ್ತಾ ಇರಬೇಕು ಅನ್ನೋ ತರ ಈ ಪರ್ಸನ್ಗೆ ಅನ್ಸುತ್ತೆ. ಓಕೆ, ಸೊ ರಿಯಲಿ ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಎನರ್ಜೀಸ್. ಪೈಲ್ ನಂಬರ್ 2, ಐ ಆಮ್ ವೆರಿ ಹ್ಯಾಪಿ. ಎಸ್, ಈ ಪರ್ಸನ್ಗೆ ಒಂಥರ ನಿಮ್ಮನ್ನ ಎಷ್ಟು ಹೊಗಳಿದ್ರು ಕಡಿಮೆ ಅನ್ನೋ ಥರ ಫೀಲ್ ಆಗುತ್ತೆ ಈ ಪರ್ಸನ್ಗೆ. ಆ್ಯಂಡ್ ಯಾವಾಗಲೂ ನಿಮ್ಮನ್ನೇ ನೋಡ್ತಾ ಇರಬೇಕು ಅನ್ನೋ ಥರ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಅವ್ರ ಫ್ಯಾಮಿಲಿಲಿ ಸಮಥಿಂಗ್ ಈಸ್ ನಾಟ್ ಗೋಯಿಂಗ್ ಗುಡ್ ಅಂತ ಅನ್ಸುತ್ತೆ. ಮೇ ಬಿ ಸಮ್ ಇಶ್ಯೂಸ್ ವಿತ್ ದರ್ ಫ್ಯಾಮಿಲಿ ಅಂತ ಅನ್ಸುತ್ತೆ. ಅಥವಾ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಒಂದು ಟಾಕ್ಸಿಕ್ ಫ್ಯಾಮಿಲಿ ಇರಬಹುದು, ಅಥವಾ ಒಂದು ಕಾರ್ಮಿಕ್ ಫ್ಯಾಮಿಲಿ ಇರಬಹುದು ಈ ಪರ್ಸನ್ಗೆ. ಆ್ಯಂಡ್ ಎಲ್ಲೋ ಒಂದ್ ಕಡೆ ದೇ ಆರ್ ನಾಟ್ ಹ್ಯಾಪಿ ವಿತ್ ದರ್ ಫ್ಯಾಮಿಲಿ. ಓಕೆ, ಸೊ ಹಾಗಾಗಿ ಅವ್ರು ರೆಗ್ಯುಲರ್ ಆಗಿ ಅವ್ರ ಮನೇನ ವಿಸಿಟ್ ಮಾಡದೇ ಇರುವಂತದ್ದು ಇರ್ಬೋದು, ಅಥವಾ ಅವ್ರ ಪೇರೆಂಟ್ಸ್ನೋ ಅಥವಾ ಅವ್ರ ಫ್ಯಾಮಿಲಿನ ರೆಗ್ಯುಲರ್ ಆಗಿ ಹೋಗಿ ವಿಸಿಟ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅಥವಾ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ದೇ ಆರ್ ಕ್ವೈಟ್ ಅವೇ ಫ್ರಮ್ ದರ್ ಫ್ಯಾಮಿಲಿ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ದೂರ ಇದ್ದಾರೆ ಅವ್ರ ಫ್ಯಾಮಿಲಿಯಿಂದ ಅಂತ ಅನ್ಸುತ್ತೆ. ಬಟ್ ಆ ಒಂದು ಫ್ಯಾಮಿಲಿನ ಲೈಫ್ನ ಏನ್ ಮಿಸ್ ಮಾಡ್ಕೊಳ್ತಾರಲ್ಲ ಅದನ್ನ ಅವ್ರು ನಿಮ್ಮಲ್ಲಿ ಹುಡುಕ್ತಾ ಇದಾರೆ, ಅಂಡ್ ನಿಮ್ಮಲ್ಲಿ ಕಾಣ್ತಾರೆ ಅದನ್ನ ಆಕ್ಚುಲಿ.
ಆ್ಯಂಡ್ ಯು ಪ್ರೊವೈಡ್ ರಿಯಲಿ ಸೋ ಮಚ್ ಆಫ್ ಕಂಫರ್ಟ್ ಟು ದಿಸ್ ಪರ್ಸನ್. ತುಂಬ ಖುಷಿ ಆಗುತ್ತೆ ಆ್ಯಂಡ್ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ. ಓಕೆ, ನಿಮ್ಮ ಜೊತೆ ಇದ್ರೇ ಸಾಕು, ಏನೋ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗ್ ಆಗುತ್ತೆ, ಏನೋ ಒಂದು ಖುಷಿಯಾಗಿರುವಂತಹ ಒಂದು ಎನ್ವಿರಾನ್ಮೆಂಟ್ ಅವ್ರಿಗೆ ಸಿಗುತ್ತೆ ಅನ್ನೋ ಥರ ಅನ್ಸುತ್ತೆ. ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ಒಂಥರ ಈ ಕನೆಕ್ಷನ್ ಮೇಲೆ ಒಂಥರ ಸಾಕಷ್ಟು ಹೋಪ್ಸ್ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ವಿತ್ ದ 6 of Cups ಅವ್ರಿಗೆ ಏನ್ ಫೀಲ್ ಆಗುತ್ತೆ ಅಂತ ಅಂದ್ರೆ ಈ ಕನೆಕ್ಷನ್ ಒಂಥರ ಈ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನೋ ತರ ಫೀಲ್ ಆಗುತ್ತೆ. ಅಂದ್ರೆ ಯುನೋ ಸಮಥಿಂಗ್ ರಿಲೇಟೆಡ್ ಟು ಪಾಸ್ಟ್ ಲೈಫ್, ಸೋಲ್ಮೇಟ್ ಟೈಪ್ ಆಫ್ ಕನೆಕ್ಷನ್ ಅನ್ನೋ ತರ. ಬಿಕಾಸ್ ನೀವು ಈ ವ್ಯಕ್ತಿಗೆ ಅದೇ ತರ ಒಂದು ಕಂಫರ್ಟ್ ನ ಪ್ರೊವೈಡ್ ಮಾಡ್ತೀರಾ, ಅದೇ ತರ ಖುಷಿನ ಪ್ರೊವೈಡ್ ಮಾಡ್ತೀರಾ. ಸೊ ಎಲ್ಲೋ ಒಂದ್ ಕಡೆ ಈ ಪರ್ಸನ್ಗೆ ಓಕೆ ದಿಸ್ ಇಸ್ ದ ಒನ್ ಫಾರ್ ಮೀ, ಹಿ ಆರ್ ಶಿ ಇಸ್ ದ ಒನ್ ಫಾರ್ ಮೀ ಅನ್ನೋ ತರ. ಅಂಡ್ ಯು ಆರ್ ಅ ವೆರಿ ಡಿವೈನ್ ಸೋಲ್. ಓಕೆ, ಡಿವೈನ್ ಎನರ್ಜೀಸ್ ಇರುವಂತಹ ವ್ಯಕ್ತಿ, ವೆರಿ ಪಾಸಿಟಿವ್ ಪರ್ಸನ್. ನಿಮ್ ಸುತ್ತ ಇದ್ರೆ ಯಾರಿಗೆ ಆದ್ರೂ ಅಂತಹ ಒಂದು ಸಮಾಧಾನ, ಏನೋ ಒಂಥರ ಖುಷಿ ಅನ್ನೋ ತರ ಫೀಲ್ ಆಗುತ್ತೆ. ಅಂಡ್ ಈ ವ್ಯಕ್ತಿಗೂ ಅಷ್ಟೇನೆ ಒಂಥರ ತುಂಬಾ ಲಾಟ್ ಆಫ್ ಪೀಸ್, ಒಂದು ಸ್ಯಾಟಿಸ್ಫ್ಯಾಕ್ಷನ್, ದೇಜಾವು ಕೈಂಡ್ ಆಫ್ ಅ ಥಿಂಗ್ ಫೀಲ್ ಆಗುತ್ತೆ ಆಕ್ಚುಲಿ ಈ ಪರ್ಸನ್ಗೂ ವೆನೆವರ್ ದೇ ಆರ್ ವಿತ್ ಯು ಆರ್ ವೆನೆವರ್ ದೇ ಆರ್ ಅರೌಂಡ್ ಯು. ಓಕೆ, ಸೊ ಐ ಡೂ ಫೀಲ್ ಯು ಆಲ್ರೆಡಿ ಹ್ಯಾವ್ ಸಮ್ ಬೌಂಡ್ರೀಸ್ ಅಂತ. ನಿಮ್ಗೇನೋ ಒಂದು ಬೌಂಡ್ರೀಸ್ ಇದೆ, ಸಮ್ ಲಿಮಿಟೇಷನ್ಸ್ ಇದೆ. ಸೊ ಅದನ್ನ ನೀವು ಕ್ರಾಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಮೇಜರ್ ಆಗಿ ಐ ಥಿಂಕ್ 4 of Cups ಇರೋದ್ರಿಂದ ಐ ಥಿಂಕ್ ದೆರ್ ಇಸ್ ಸಮ್ ಫ್ಯಾಮಿಲಿ ಸಿಚುವೇಶನ್ ಅಂತ. ಇಲ್ಲಿ ಯಾರು ನೀವು ವಾಚ್ ಮಾಡ್ತಾ ಇದ್ದೀರಾ ಪೈಲ್ ನಂಬರ್ 2, ಐ ಥಿಂಕ್ ಸಾಕಷ್ಟು ಜನ ಈಗ ಆಲ್ರೆಡಿ ಮದುವೆ ಆಗಿದೆ ಅಂತ ಅನ್ಸುತ್ತೆ. ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವ್ರು ಆಲ್ರೆಡಿ ಮ್ಯಾರಿಡ್ ಅಂತ ಅನ್ಸುತ್ತೆ. ಕೆಲವು ಜನಗಳು ಯಾರು ನೋಡ್ತಾ ಇದ್ದೀರಾ ಅವರು. ಸೊ ಏನೋ ಒಂದು ಬೌಂಡ್ರೀಸ್ ಇದೆ. ಬಟ್ ಅಷ್ಟಾಗೂ ಸಹ ಈ ಪರ್ಸನ್ಗೆ ಒಂಥರ ನಿಮ್ ನೋಡಿದ್ರೆ ವೆರಿ ನರ್ಚರಿಂಗ್ ಪರ್ಸನ್ ಅಂತ ಅನ್ಸುತ್ತೆ, ವೆರಿ ಕೇರಿಂಗ್ ಪರ್ಸನ್ ಅಂತ ಅನ್ಸುತ್ತೆ. ಅಂಡ್ ನಿಮ್ ಸುತ್ತ ಇದ್ದಷ್ಟು ಒಂಥರ ನೀವು ಜನಗಳಿಗೆ ಒಂಥರ ಯಾವಾಗ್ಲೂ ಒಂದು ಕಂಫರ್ಟ್ ಫೀಲ್ ಮಾಡಿಸ್ತೀರಾ. ಅಂಡ್ ಸಾಕಷ್ಟು ಸಹಾಯ ಮಾಡ್ತೀರಾ, ಯಾವಾಗ ಬೇಕು ಜನಗಳಿಗೆ ಅಥವಾ ಯಾರಿಗೆ ಆದ್ರೂ ನೀವು ಅವೈಲಬಲ್ ಇರ್ತೀರಾ. ಯಾರೇ ಒಬ್ರು ಕಷ್ಟ ಅಂತ ಬಂದ್ರೆ ಅವ್ರಿಗೆ ನಿಮ್ ಕೈಲಿ ಏನಾಗುತ್ತೋ ಅಷ್ಟು ಸಹಾಯ ಮಾಡ್ತೀರಾ. ಅಂಡ್ ಆಲ್ಸೋ ಪ್ರಾಬಬ್ಲಿ ಈ ಪರ್ಸನ್ಗೂ ನೀವೇನಾದ್ರು ಹೆಲ್ಪ್ ಮಾಡಿರಬಹುದು ಅಥವಾ ಬಟ್ ಐ ಡೋಂಟ್ ಥಿಂಕ್ ಸೊ. ಬಟ್ ಸಮ್ವೇರ್ ಐ ಡೂ ಫೀಲ್ ಈ ಪರ್ಸನ್ ಇನ್ನು ನಿಮಗೆ ಒಂದು ಸ್ಟ್ರೇಂಜರ್ ತರ ಇರಬಹುದು, ಇನ್ನೂ ಒಂಥರ ಅಷ್ಟು ಪರಿಚಯ ಇಲ್ಲ ಅಂತ ಅನ್ಸುತ್ತೆ. ನಾಟ್ ಅ ಸ್ಟ್ರೇಂಜರ್, ಬಟ್ ನಿಮ್ಮಿಬ್ರ ಮಧ್ಯೆ ಅಷ್ಟೊಂದು ಒಂದು ಕ್ಲೋಸ್ನೆಸ್ ಇಲ್ಲ ಅಂತ ಅನ್ಸುತ್ತೆ. ಅಷ್ಟಾದ್ರೂ ಸಹ ಈ ಪರ್ಸನ್ಗೆ ಒಂಥರ ಹಿಂಗೆ ಅಂತಂದ್ರೆ ನಿಮ್ಮಿಬ್ರ ಮಧ್ಯೆ ಜಾಸ್ತಿ ಮಾತುಕತೆ ಇಲ್ಲದೆ ಇರಬಹುದು ಅಥವಾ ಏನು ಮಾತುಕತೆನೇ ಆಗಿಲ್ಲದೆ ಇರಬಹುದು ಇಲ್ಲಿವರೆಗೂ. ಬಟ್ ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ, ಏನೋ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ. ಅವ್ರಿಗೇನೋ ನೀವು ಅಟೆನ್ಷನ್ ಕೊಡ್ತಾ ಇದ್ದೀರಾ, ಏನೋ ಅವ್ರು ಇದಾರೆ ಅನ್ನೋ ಆ ಸ್ಪೆಷಲ್ ಫೀಲ್ ಮಾಡಿಸ್ತೀರಾ ನೀವು ಈ ಪರ್ಸನ್ಗೆ. ಸೊ ಸಮ್ವೇರ್ ದೆ ಲೈಕ್ ಅ ಲಾಟ್. ಒಂಥರ ನಿಮ್ಮ ಈ ಒಂದು ಕ್ವಾಲಿಟಿ ಇದೆಯಲ್ಲ, ಜನಗಳನ್ನ ರೆಕಗ್ನೈಸ್ ಮಾಡೋದು ಅಥವಾ ಅವ್ರನ್ನೊಂಥರ ಸ್ಪೆಷಲ್ ಫೀಲ್ ಮಾಡಿಸುವಂಥದ್ದು, ಈ ಪರ್ಸನ್ಗೆ ಸ್ಪೆಸಿಫಿಕಲಿ ಈ ಒಂದು ಗುಣ ತುಂಬಾನೇ ಇಷ್ಟ ಆಗುವಂಥದ್ದು. ಸೊ ನೀವು ಈ ವ್ಯಕ್ತಿನ ಯಾವತ್ತೂ ಸಹ ಇಗ್ನೋರ್ ಮಾಡಿಲ್ಲ. ಓಕೆ, ಮೇ ಬಿ ಅವರು ಸಾಕಷ್ಟು ಬಾರಿ ನಿಮ್ನ ಇಗ್ನೋರ್ ಮಾಡಿರಬಹುದು, ನಿಮ್ನ ಒಂಥರ ಅಷ್ಟೊಂದು ಕೇರ್ ಮಾಡಿಲ್ಲದೆ ಇರಬಹುದು ಆ ಪರ್ಸನ್. ಬಟ್ ನೀವು ಯಾವಾಗ್ಲೂ ಈ ಪರ್ಸನ್ಗೆ ಸಾಕಷ್ಟು ಅಟೆನ್ಷನ್ ಕೊಟ್ಟಿದ್ದೀರಾ ಅಂಡ್ ಯಾವಾಗ್ಲೂ ಅವ್ರಿಗೆ ಆ ಕಂಫರ್ಟ್ ಫೀಲ್ ನ ಮಾಡಿಸೇ ಇದ್ದೀರಾ. ಓಕೆ, ಅಂಡ್ ಐ ಡೂ ಫೀಲ್ ನಿಮ್ಗೆ ಎಲ್ಲೋ ಸಾಕಷ್ಟು ಜನಕ್ಕೆ ಇಲ್ಲಿ ಕರ್ಲಿ ಹೇರ್ ಇದೆ ಅಂತ ಅನ್ಸುತ್ತೆ. ಕರ್ಲಿ ಆರ್ ಸ್ಲೈಟ್ಲಿ ವೇವಿ ಹೇರ್ ಇರಬಹುದು. ಓಕೆ, how does this person by number 2? Okay, so Knight of Wands. Okay. ಓಕೆ, ಸೊ ಐ ಥಿಂಕ್ ಈ ಪರ್ಸನ್ಗೂ ಕೂಡ ಗೊತ್ತಿದೆ ದಟ್ ಯು ಹ್ಯಾವ್ ಸಮ್ ಬೌಂಡ್ರೀಸ್ ಅಂತ. ಅಂಡ್ ನಿಮ್ಗೆಲ್ಲೋ ಒಂದ್ ಕಡೆ ನೀವು ಆ ಬೌಂಡ್ರೀಸ್ನ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಸಮಥಿಂಗ್ ಅಬೌಟ್ ಫ್ಯಾಮಿಲಿ, ನಾನು ಆಗ್ಲೇ ಹೇಳ್ದೆ ಅಲ್ಲ, ಸಮಥಿಂಗ್ ಅಬೌಟ್ ಫ್ಯಾಮಿಲಿ ಏನೋ ಒಂದು ಬೌಂಡ್ರೀಸ್ ಇದೆ. ಅಂಡ್ ಸಮ್ವೇರ್ ದಿಸ್ ಪರ್ಸನ್ ನೋಸ್. ಅಂಡ್ ಆಲ್ಸೋ ಯು ಆರ್ ವೆರಿ ಗಾರ್ಡೆಡ್ ಅಪ್ ಅಂತ ಅನ್ಸುತ್ತೆ. ನೀವು ಅಷ್ಟು ಸುಲಭ ಅಲ್ಲ ಈ ಪರ್ಸನ್ಗೆ ನಿಮ್ಮನ್ನ ಅಪ್ರೋಚ್ ಮಾಡಿ ಒಂಥರ ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೊಳ್ಳೋ ಅಂಥದ್ದು. ಸಮ್ ಹೆಸಿಟೆನ್ಸಿ ಇಸ್ ದೇರ್. ಓಕೆ, ಏನೋ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸಾಕಷ್ಟು ಸತಿ ನಮ್ಮ ಲೈಫಲ್ಲಿ ಒಂಥರ ತುಂಬಾ ಒಬ್ರು ವ್ಯಕ್ತಿ ನಮ್ಮನ್ನ ಕೇರ್ ಮಾಡ್ತಾರೆ, ತುಂಬಾ ನಮ್ಗೆ ಪ್ರೀತಿ ಅಫೆಕ್ಷನ್ ಎಲ್ಲಾನು ತೋರಿಸ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ನಾವು ನಮ್ಗೆ ಇಷ್ಟ ಇದ್ರೂ ಸಹ ಹೋಗಿ ಅವ್ರಿಗೆಲ್ಲಾನು ಅಪ್ರೋಚ್ ಮಾಡಿ ಅಥವಾ ಅವ್ರ ಹತ್ರ ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಳೋ ಅಂಥದ್ದು ಸಮಟೈಮ್ಸ್ ಇಟ್ಸ್ ಕ್ವೈಟ್ ಡೇಂಜರಸ್ ಅಥವಾ ಇಟ್ಸ್ ಕ್ವೈಟ್ ರಿಸ್ಕಿ ಅಂತ ಅನ್ಸುತ್ತೆ. ಸೊ ಈ ವ್ಯಕ್ತಿಗೂ ಕೂಡ ಹಾಗೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಎಲ್ಲೋ ಪೈಲ್ ನಂಬರ್ 2ಗೆ ನಾನು ಅಷ್ಟು ಸುಲಭವಾಗಿ ಹೋಗಿ ಮಾತಾಡೋದಿಕ್ಕಾಗಲ್ಲ ಅವ್ರ ಹತ್ರ ಅಥವಾ ಅವ್ರನ್ನ ಅಪ್ರೋಚ್ ಮಾಡೋದಿಕ್ಕಾಗಲ್ಲ. ಸಮ್ವೇರ್ ಒಂಥರ ಇಟ್ಸ್ ನಾಟ್ ರೈಟ್ ಅಥವಾ ಇಟ್ಸ್ ವೆರಿ ರಿಸ್ಕಿ ಅನ್ನೋ ತರ ಅವ್ರಿಗೂ ಸಹ ಸಾಕಷ್ಟು ಸತಿ ಫೀಲ್ ಆಗ್ತಾ ಇದೆ. ಓಕೆ, ಸೊ ಅಗೇನ್ ಐ ಆಮ್ ಸೇಯಿಂಗ್, ಓಕೆ, ಇಲ್ಲಿ ಸಾಕಷ್ಟು ಜನ ಯಾರು ನೋಡ್ತಾ ಇದ್ದೀರಾ ಪೈಲ್ ನಂಬರ್ 2, ಯು ಆರ್ ಆಲ್ರೆಡಿ ಮ್ಯಾರಿಡ್ ಅಂತ ನನಗೆ ಅನ್ನಿಸ್ತಾ ಇದೆ.
ಓಕೆ ಅಂಡ್ ಡೆಫಿನೆಟ್ಲಿ ದೇರ್ ಆರ್ ಸಮ್ ಬೌಂಡ್ರೀಸ್ ಇನ್ ದಿಸ್ ಕನೆಕ್ಷನ್. ಏನೋ ಸರ್ಟನ್ ಬೌಂಡ್ರೀಸ್ ಇದೆ, ಸಮ್ ಡಿಫ್ರೆನ್ಸಸ್ ಇದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಡಿಫ್ರೆನ್ಸಸ್ ಆಗಿರ್ಬೋದು, ಏನೋ, ಬಟ್ ಮೇಜರ್ ಡಿಫ್ರೆನ್ಸಸ್ ಆರ್ ದೇರ್ ಬಿಕಾಸ್ ನೈಟ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ ವರ್ಲ್ಡ್ ಕಾರ್ಡ್. ಓಕೆ, ಸೊ ನೈಟ್ ಆಫ್ ಕಪ್ಸ್ ಅಲಾಂಗ್ ವಿತ್ ದ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಏನೋ ಬೌಂಡ್ರೀಸ್ ಇದೆ ಇಲ್ಲಿ. ಅಂಡ್ ಈ ಪರ್ಸನ್ಗೆ ದೇ ಆರ್ ವೆರಿ ವೆಲ್ ಅವೇರ್ ಆಫ್ ಇಟ್. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಓಕೆ, ಈ ಏನೋ ದಿಸ್ ಇಸ್ ಅ ಮೇಜರ್ ಬ್ಲಾಕೇಜ್ ಅಥವಾ ದಿಸ್ ಇಸ್ ಅ ಮೇಜರ್ ಬೌಂಡ್ರಿ ನನ್ನ ಹಾಗೆ ಪೈಲ್ ನಂಬರ್ 2 ಮಧ್ಯೆ ಇರುವಂತದ್ದು ಒಂದು ಮೇಜರ್ ಏನ್ ಹೇಳ್ತಾರೆ ಆ ಒಂದು ಬೌಂಡ್ರಿ ಇರುವಂತದ್ದು. ಸೊ ಇದನ್ನ ನಾನು ಕ್ರಾಸ್ ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಪೈಲ್ ನಂಬರ್ 2 ಸಹ ಕ್ರಾಸ್ ಮಾಡಿ ಬರೋದಕ್ಕಾಗಲ್ಲ. ಸೊ ಹಾಗಾಗಿ ಇದು ನಿಜವಾಗ್ಲೂ ಈ ಕನೆಕ್ಷನ್ ಆಗತ್ತಾ ಇಲ್ವಾ, ದೇ ಆರ್ ವೆರಿ ಅನ್ಶೋರ್ ಅಬೌಟ್ ಇಟ್. ಓಕೆ, ಅವರು ಇದ್ರ ಬಗ್ಗೆ ಸಾಕಷ್ಟು ಒಂಥರ ಹೋಪ್ಸ್ ಇಟ್ಕೊಂಡಿಲ್ಲ. ಆಕ್ಚುಲಿ ದೇ ಆರ್ ಕ್ವೈಟ್ ಹೋಪ್ಲೆಸ್ ಅಬೌಟ್ ದಿಸ್ ಕನೆಕ್ಷನ್. ಇದು ಖಂಡಿತ ಇದು ಸರಿನಾ ತಪ್ಪಾ, ನಾನು ಏನಾದ್ರು ಹೋಗಿ ಅಪ್ರೋಚ್ ಮಾಡಿದ್ರೆ ಪೈಲ್ ನಂಬರ್ 2 ನನ್ನನ್ನು ಯಾವ ತರ ಜಡ್ಜ್ ಮಾಡ್ತಾರೆ, ಏನ್ ಅನ್ಕೊಳ್ತಾರೆ, ಏನ್ ಹೇಳ್ಬೋದು, ಅಂಡ್ ಸಮಾಜ ಏನ್ ಅನ್ನತ್ತೆ ಈ ಕನೆಕ್ಷನ್ ಬಗ್ಗೆ. ಸೊ ಈ ತರ ಎಲ್ಲ ಸಾಕಷ್ಟು ಯೋಚನೆಗಳು ಅವರು ಮಾಡ್ತಾ ಇದ್ದಾರೆ. ಅಂಡ್ ಅವ್ರಿಗೆಲ್ಲ ಒಂದ್ ಕಡೆ ಡೆಫಿನೆಟ್ಲಿ ದೇ ಡೂ ಫೀಲ್ ಇಟ್ಸ್ ನಾಟ್ ವೆರಿ ಈಸಿ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ, ಬಿಕಾಸ್ ಯು ಆಲ್ರೆಡಿ ಮ್ಯಾರಿಡ್ ಇರಬಹುದು ಅಂಡ್ ನಿಮ್ಗೆ ಮಕ್ಕಳುಗಳಿರಬಹುದು, ಯು ಮೇ ಹ್ಯಾವ್ ಕಿಡ್ಸ್ ಆಲ್ಸೋ. ಸೊ ಎಲ್ಲ ಒಂದ್ ಕಡೆ ಈ ಪರ್ಸನ್ಗೆ ಓಕೆ ದಿಸ್ ಇಸ್ ನಾಟ್ ಗುಡ್, ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋ ತರ ಈ ಪರ್ಸನ್ಗೆ ಫೀಲ್ ಆಗುತ್ತೆ. ಸೊ ಡೆಫಿನೆಟ್ಲಿ ದೇರ್ ಆರ್ ಸಮ್ ಬ್ಲಾಕೇಜಸ್. ಓಕೆ, ಬಟ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ನಿಮ್ಮಿಬ್ರ ಮಧ್ಯೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಎಸ್, ಬಟ್ ಸಮ್ ಡಿಸ್ಟೆನ್ಸ್ ಇಸ್ ದೇರ್. ಓಕೆ, ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಡಿಸ್ಟೆನ್ಸ್ ಇರುವಂತದ್ದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಓಕೆ, ಲೆಟ್ಸ್ ಸಿ ಇನ್ನು ಏನು ಕಾಣಿಸುತ್ತೆ, ಇನ್ನು ಏನು ಅನ್ನೋದನ್ನ ನೋಡೋಣ. ಓಕೆ, ಐ ಥಿಂಕ್ ನಿಮ್ ಫಿಗರ್ ಯು ಹ್ಯಾವ್ ಅ ವೆರಿ ಕರ್ವಿ ಫಿಗರ್ ಅಂತ ಅನ್ಸುತ್ತೆ. If it's a female, if it's a male, you are a very fit person, very masculine person. ಒಂಥರ ಏನೋ ಒಂದು ಹ್ಯೂಜ್ ಫಿಗರ್ ಇರುವಂತ ಪರ್ಸನ್ ಇರಬಹುದು ಇಫ್ ಯು ಆರ್ ಅ ಮೇಲ್. ಅಂಡ್ ಸಮ್ವೇರ್ ಈ ನಿಮ್ಮ ವ್ಯಕ್ತಿಗೆ ದ ವೇ ನೀವು ಏನ್ ಕಾಣಿಸ್ತಿರಲ್ವಾ, ನಿಮ್ ಫಿಸಿಕ್ ಏನಿದೆಯಲ್ಲ, ದಟ್ ಇಟ್ಸ್ ವೆರಿ ಅಟ್ರಾಕ್ಟಿವ್ ಅಂಡ್ ದೇ ಡೂ ಲೈಕ್ ಇಟ್ ಅ ಲಾಟ್. ತುಂಬಾ ಇಷ್ಟಪಡ್ತಾರೆ ಅವರು ನಿಮ್ ಫಿಸಿಕ್ ನ. ಓಕೆ, ಓ ಮೈ ಗಾಡ್, ಲವರ್ಸ್. ಓಕೆ, quite interesting pile number 2. So lovers card. Okay, ಡೆಫಿನೆಟ್ಲಿ ಈ ಪರ್ಸನ್ ನಿಮ್ ಜೊತೆ ಏನೋ ಒಂದು ಸೋಲ್ಮೇಟ್ ಕನೆಕ್ಷನ್ ನ ಫೀಲ್ ಮಾಡ್ತಾರೆ. ಓಕೆ, ಅವ್ರಿಗೆ ನಿಮ್ಮನ್ನ ನೋಡಿದ್ರೆ ಓಕೆ ಪೈಲ್ ನಂಬರ್ 2 ಇಸ್ ದ ಒನ್ ಫಾರ್ ಮೀ. ಈ ವ್ಯಕ್ತಿ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂಡ್ ವಿ ಆರ್ ಮೆಂಟ್ ಟು ಬಿ ಟುಗೆದರ್. ಒಂಥರ ಲೈಫ್ ಟೈಮ್ಗೆ ನಾವಿಬ್ರು ಜೊತೆಲಿ ಇರ್ಬೇಕಾದವರು, ನಾವಿಬ್ರು ಸೋಲ್ಮೇಟ್ಸ್, ನಮ್ಮಿಬ್ರು ಮಧ್ಯೆ ಒಂದು ಒಳ್ಳೆ ಪೊಟೆನ್ಶಿಯಲ್ ಇದೆ ನಮ್ಮ ರಿಲೇಶನ್ಶಿಪ್ ಅಲ್ಲಿ. ಸೊ ಈ ತರ ಎಲ್ಲ ಅವ್ರ ಒಂಥರ ಫೀಲ್ ಆಗುತ್ತೆ. ಈ ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ ಜೊತೆ ಏನೋ ಕಮ್ಯುನಿಕೇಟ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇದಾರೆ, ತುಂಬಾ ಅನ್ಕೊಳ್ತಾರೆ. ಸೊ ನನ್ನ ವಿಡಿಯೋ ಬಿಗಿನಿಂಗ್ ಅಲ್ಲೂ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೂ, ಡೆಫಿನೆಟ್ಲಿ ದಿಸ್ ಪರ್ಸನ್ ದೇ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಯು, ದೇ ವಾಂಟ್ ಟು ಸೇ ಸಮಥಿಂಗ್ ಟು ಯು ಅಂತ. ಸೊ ಖಂಡಿತವಾಗ್ಲೂ ಈ ಪರ್ಸನ್ಗೆ ನಿಮ್ಮ ಹತ್ರ ಏನೋ ಹೇಳ್ಕೊಳ್ಬೇಕು ಅಂತ ತುಂಬಾ ಆಸೆ ಇದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ಫ್ಯಾಕ್ಟ್ ನೀವು ಯು ಕಾಂಟ್ ಇವನ್ ಥಿಂಕ್ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ದೇ ಡೂ ಹ್ಯಾವ್ ಅ ವೆರಿ ಡೀಪ್ ಡಿಸೈರ್. ಓಕೆ, ಅಂಡ್ ಲಾಟ್ ಆಫ್ ಹೋಪ್ ಇದೆ ಅವ್ರಿಗೆ ಈ ಕನೆಕ್ಷನ್ ಮೇಲೆ, ನಿಮ್ ಬಗ್ಗೆ. ಎಲ್ಲೋ ಒಂದ್ ಕಡೆ ಈ ಕನೆಕ್ಷನ್ ವರ್ಕೌಟ್ ಆಗುತ್ತೆ. ಸೊ ಈ ಕನೆಕ್ಷನ್ ನಮ್ಗೆ ಒಂಥರ ಲೈಫ್ ಟೈಮ್ಗೆ ನಾನು ಈ ಪೈಲ್ ನಂಬರ್ 2 ಜೊತೆ ಇರಬಹುದು ಅನ್ನೋ ಒಂದು ಸಾಕಷ್ಟು ಹೋಪ್ ಕೂಡ ಈ ಪರ್ಸನ್ ಅಲ್ಲಿ ಇರೋದನ್ನ ನೋಡಬಹುದು. ಸೊ ಐ ಥಿಂಕ್ ನಿಮ್ಮಿಬ್ರು ಮಧ್ಯೆ ಒಂಥರ ಸಾಕಷ್ಟು ಎಮೋಷನಲ್ ಎಕ್ಸ್ಚೇಂಜಸ್ ಆಗ್ತಾ ಇದೆ. ಅಂದ್ರೆ ನಾನು ಎನರ್ಜಿ ವೈಸ್ ಅಲ್ಲಿ ಮಾತಾಡ್ತಾ ಇರುವಂತದ್ದು. ಹೇಗೆ ಅಂತ ಅಂದ್ರೆ ನೀವಿಬ್ರು ಏನು ಇಂಟ್ರಾಕ್ಟ್ ಮಾಡ್ದೇನೋ ನಿಮ್ ಒಬ್ರು ಎಮೋಷನಲಿ ಸೆನ್ಸ್ ಮಾಡಬಹುದು. ಅಂದ್ರೆ ಈ ಪರ್ಸನ್ಸ್ ಎಮೋಷನ್ಸ್ ನ ಎನರ್ಜೆಟಿಕಲಿ ನೀವು ಸೆನ್ಸ್ ಮಾಡ್ತೀರಾ ಅಂಡ್ ನಿಮ್ಮ ಎಮೋಷನ್ಸ್ ನ ಈ ಪರ್ಸನ್ ಎನರ್ಜೆಟಿಕಲಿ ಸೆನ್ಸ್ ಮಾಡ್ತಾರೆ. ಸಪೋಸ್ ನೀವೇನಾದ್ರೂ ಸ್ಯಾಡ್ ಆದ್ರೆ, ನೀವೇನಾದ್ರೂ ಯಾವಾಗಾದ್ರೂ ಖುಷಿ ಆಗುವಂತ ಟೈಮಲ್ಲಿ ಈ ಪರ್ಸನ್ ಕೂಡ ಅದನ್ನ ಎಮೋಷನಲ್ ಆಗಿ ಸೆನ್ಸ್ ಮಾಡ್ತಾರೆ. ಅಂಡ್ ಎಸ್, ಅಫ್ಕೋರ್ಸ್ ದಿಸ್ ಪರ್ಸನ್ ಐ ಥಿಂಕ್ ಒಂಥರ ಹೊರಗಡೆಯಿಂದ ಒಂಥರ ತುಂಬಾ ಸ್ಟ್ರಿಕ್ಟ್, ವೆರಿ ಕೋಲ್ಡ್ ಅನ್ನೋ ತರ ಕಾಣಿಸ್ತಾರೆ. ಒಂಥರ ನಾನು ಕೇರೆ ಮಾಡಲ್ಲ, ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಪೈಲ್ ನಂಬರ್ 2 ಅನ್ನೋ ತರ ನಿಮ್ ಹತ್ರ ತೋರಿಸ್ಕೊಳ್ತಾ ಇರಬಹುದು. ಬಟ್ ಡೆಫಿನೆಟ್ಲಿ ದೇ ಡೂ ಕೇರ್ ಅಬೌಟ್ ಯು. ಓಕೆ, ನಿಮ್ ಬಗ್ಗೆ ಸಾಕಷ್ಟು ಫೀಲಿಂಗ್ಸ್ ಇದೆ. ಡೀಪ್ ಡೌನ್ ಅಲ್ಲಿ ಡೆಫಿನೆಟ್ಲಿ ದೇ ಡೂ ಹೋಲ್ಡ್ ಲಾಟ್ ಆಫ್ ಫೀಲಿಂಗ್ಸ್ ಫಾರ್ ಯು. ಓಕೆ, ಅಂಡ್
ಯಾ ಬಟ್ ಐ ಥಿಂಕ್ ಯು ಹ್ಯಾವ್ ಟು ವೆಯ್ಟ್ ಅಂತ ಅನ್ಸುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ, ಈ ಪರ್ಸನ್ನೇ ನಿಮ್ಮ ಹತ್ರ ಬರೋವರೆಗೂ ಕಾಯಿರಿ. ಅವರೇ ಲೆಟ್ ದೆಮ್ ಕಮ್ ಫಾರ್ವರ್ಡ್. ನಿಮ್ಮ ಹತ್ರ ಬಂದು ಅವ್ರ ಫೀಲಿಂಗ್ಸ್ ಏನಿದೆ ಅದನ್ನ ಅವರೇ ಕನ್ಫೆಸ್ ಮಾಡ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಪೈಲ್ ನಂಬರ್ 2. ಓಕೆ, ನಿಮ್ಮ ಕಡೆಯಿಂದ ಐ ಥಿಂಕ್ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸೊ ದಿಸ್ ಪರ್ಸನ್ ಹ್ಯಾಸ್ ಟು ಡೂ ಸಮಥಿಂಗ್ ಇಫ್ ದೇ ಹ್ಯಾವ್ ಟು. ಓಕೆ, ಅಂಡ್ ಯಾ ಲವರ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ಒಂಥರ ಇಟ್ ಫೀಲ್ಸ್ ಯು ಆರ್ ಅ ಪರ್ಫೆಕ್ಟ್ ಮ್ಯಾಚ್ ಫಾರ್ ದೆಮ್ ಅನ್ನೋ ಥರ. ಓಕೆ, ಸೊ ಲೆಟ್ಸ್ ಸಿ ಮೋರ್. ವಾಟ್ ಇಸ್ ದಿಸ್? ಹೆರೋಫೆಂಟ್. ಓಕೆ, ಸೊ ಐ ಥಿಂಕ್ ಪೈಲ್ ನಂಬರ್ 2 ಹೆರೋಫೆಂಟ್ ಇರೋದ್ರಿಂದ ಇದು ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅನ್ನೋ ಥರನೂ ನನಗೆ ಅನ್ನಿಸ್ತಾ ಇದೆ. ಅಂಡ್ ದೆರ್ ಆರ್ ಸರ್ಟೆನ್ ಸ್ಪಿರಿಚುವಲ್ ಲೆಸನ್ಸ್ ದಟ್ ಯು ಬೋತ್ ಹ್ಯಾವ್ ಟು ಲರ್ನ್ ಇನ್ ದಿಸ್ ಕನೆಕ್ಷನ್. ಓಕೆ, ನೀವಿಬ್ರು ಏನೋ ಒಂದು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕವಾಗಿ ಏನೋ ಕೆಲವು ಲೆಸನ್ಸ್ ನ ಕಲಿಯೋ ಒಂದು ಅವಶ್ಯಕತೆ ಇದೆ. ಸೊ ಹಾಗಾಗಿ ಈ ಕನೆಕ್ಷನ್ ನಿಮ್ಮಿಬ್ರು ಲೈಫಲ್ಲಿ ಬಂದಿರೋ ಅಂಥದ್ದು. ಬಿಕಾಸ್ ಹೆರೋಫೆಂಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ಸಮ್ ಸ್ಪಿರಿಚುವಲ್ ಕನೆಕ್ಷನ್ಸ್ ಅಂಡ್ ಈ ತರ ಇರೋ ಒಂದು ಇದ್ರ ಬಗ್ಗೆ ಮಾತಾಡುವಂತ ಕಾರ್ಡ್ ಅದು. ಓಕೆ, ಅಂಡ್ ಐ ಡೂ ಫೀಲ್ ನೀವು ಒಂಥರ ತುಂಬಾ ವೆರಿ ವೈಸ್ ಪರ್ಸನ್ ಅಂತ ಅನ್ಸುತ್ತೆ. ಯು ಹೋಲ್ಡ್ ಲಾಟ್ ಆಫ್ ವಿಸ್ಡಮ್. ತುಂಬಾ ಮೆಚುರಿಟಿ ಇರುವಂತಹ ವ್ಯಕ್ತಿ ನೀವುನು. ಅಂಡ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ಗೆ ನಿಮ್ ಹತ್ರ ಇದ್ರೆ ಏನೋ ಒಂಥರ ಆ ಗುರು ವೈಬ್ಸ್ ಬರುತ್ತೆ, ಆ ಟೀಚರ್ ಅಥವಾ ಮೆಂಟರ್ ಅನ್ನೋ ಒಂದು ವೈಬ್ಸ್ ಬರುತ್ತೆ. ಅಂಡ್ ಆ ಪರ್ಸನ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಅವ್ರಿಗೆ ಒಂಥರ ನಿಮ್ ಹತ್ರ ಇರೋದೇ ಒಂದು ಖುಷಿ, ಏನೋ ಒಂಥರ ಸಂತೋಷ, ಏನೋ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗುವಂಥದ್ದು. ಓಕೆ, ಅಂಡ್ ಆಲ್ಸೋ ದಿಸ್ ಪರ್ಸನ್ ಐ ಡೂ ಫೀಲ್ ವಿತ್ ದ ಹ್ಯಾಂಗ್ ಮ್ಯಾನ್ ಕಾರ್ಡ್ ಇರೋದ್ರಿಂದ ಅವ್ರಿಗೆಲ್ಲ ಒಂಥರ ಸ್ಟಕ್ ಎನರ್ಜೀಸ್ ಫೀಲ್ ಆಗುತ್ತೆ. ಅಂಡ್ ಈ ಕನೆಕ್ಷನ್ ಎಲ್ಲೂ ಮೂವ್ ಆಗ್ತಾ ಇಲ್ಲ, ಒಂಥರ ತುಂಬಾ ಸ್ಟಾಗ್ನೆಂಟ್ ಆಗಿದೆ ಅನ್ನೋ ತರ ಅನ್ಸುತ್ತೆ ಅವ್ರಿಗೆ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ದೆರ್ ಈಸ್ ಸಮ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಲ್ಸೋ. ಓಕೆ, ಸ್ಪೆಷಲಿ ನಿಮ್ಮ ಕಡೆಯಿಂದ ಪೈಲ್ ನಂಬರ್ 2 ನಿಮ್ ಕಡೆಯಿಂದ ಐ ಡೂ ಸಿ ಹಿಯರ್ ದರ್ ಫಾರ್ ಮೆನಿ ಆಫ್ ಯು. ಸಾಕಷ್ಟು ಜನಕ್ಕೆ ಇಲ್ಲಿ ಯಾರು ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಸಾಕಷ್ಟು ಜನಕ್ಕೆ ನಿಮ್ಗೆ ಐ ಥಿಂಕ್ ಮೇಜರ್ ಆಗಿ ಬ್ಲಾಕೇಜ್ ಬಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅನ್ಸುತ್ತೆ. ಸೊ ಎಸ್, ಸೊ ಬಟ್ ಖಂಡಿತವಾಗ್ಲೂ ಏನೋ ಒಂದು ಬ್ಲಾಕೇಜಸ್ ಇರೋದಂತೂ ಈ ಕನೆಕ್ಷನ್ ಅಲ್ಲಿ ಡೆಫಿನೆಟ್ ಆಗಿ ಐ ಡೂ ಫೀಲ್. ಓಕೆ, ಅದು ಯಾವ ತರ ಬ್ಲಾಕೇಜ್ ಅಂದ್ರೆ ಅದನ್ನ ಇಗ್ನೋರ್ ಮಾಡೋದಕ್ಕಾಗಲ್ಲ ನೀವು ಆದ್ರೂ ಸಹ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ಆದ್ರೂ ಸಹ, ಯಾವ ವ್ಯಕ್ತಿ ನೀವು ಮನ್ಸಲ್ಲಿದ್ದಾರಲ್ಲ, ಸೊ ಆ ವ್ಯಕ್ತಿನೂ ಸಹ, ಇಬ್ರು ಸಹ ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ದಿರೋ ಅಂತ ಒಂದು ಬ್ಲಾಕೇಜ್ ಈ ಕನೆಕ್ಷನ್ ಇರೋಂಥದ್ದು ನನಗೆ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ಒಂದ್ಸತಿ ಚೆಕ್ ಮಾಡೋಣ. ಓಕೆ, ಸೊ ಆಕ್ಚುಲಿ ಸ್ಪೀಕಿಂಗ್ ನಾನು ಪೈಲ್ ನಂಬರ್ 1ಗೆ ಯಾವ ಗೈಡೆನ್ಸ್ ಅನ್ನು ಸಹ ನಾನು ಹೇಳಿಲ್ಲ, ಬಟ್ ಸಮ್ವೇರ್ ಐ ಡೂ ಫೀಲ್ ಇಲ್ಲಿ ನಿಮ್ಗೆ ಇದ್ರ ಅವಶ್ಯಕತೆ ಇದೆ ಅಂತ ಗೈಡೆನ್ಸ್ ಇಂದು. ಓಕೆ, ಸೊ ಲೆಟ್ಸ್ ಚೆಕ್ ಏನ್ ಗೈಡೆನ್ಸ್ ಇದೆ ನಿಮ್ಗೆ, ಈ ಮೆಸೇಜಸ್ ಏನಿದೆ ಯೂನಿವರ್ಸ್ ಇಂದ, ಏಂಜಲ್ಸ್ ಇಂದ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಪ್ಲೀಸ್ ಗೈಡ್ ಮೀ. ಮೆಸೇಜಸ್ ಇದೆ, ಏನ್ ಗೈಡೆನ್ಸ್ ಇದೆ ಯೂನಿವರ್ಸ್? ಸ್ಟಾಪ್ ಓವರ್ ಥಿಂಕಿಂಗ್. ಓಕೆ, ನೀವು ಸಾಕಷ್ಟು ಒಂಥರ ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ರೆ ಈ ಕನೆಕ್ಷನ್ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ಡೋಂಟ್ ಡೂ ದಟ್. ಓಕೆ, ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಪರ್ಸನ್ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇದೆ ನಿಮಗೆ ಅಂತ ಅನ್ಸುತ್ತೆ. ಸೊ ಆ ಕನೆಕ್ಷನ್ ಆದಷ್ಟು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂಡ್ ಒಳ್ಳೆ ಫ್ರೆಂಡ್ಸ್ ಆಗಿರೋದಕ್ಕೆ ಟ್ರೈ ಮಾಡಿ ಆದಷ್ಟು ಈ ವ್ಯಕ್ತಿ ಜೊತೆ. ಅಂಡ್ ಬಟ್ ಡೋಂಟ್ ಓವರ್ ಥಿಂಕ್. ಓಕೆ, ಇದು ನಿಮ್ಮ ಕೆಲಸ ಅಲ್ಲ ಆಕ್ಚುಲಿ. ಓಕೆ, ಇದು ಈ ಪರ್ಸನಿನ ಜಾಬ್. ನಿಮ್ ಹತ್ರ ಬರೋದಾಗಿರ್ಬೋದು ಅಥವಾ ಕನ್ಫೆಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಅವ್ರ ಫೀಲಿಂಗ್ಸ್ನೆಲ್ಲ, ಅದೆಲ್ಲ ಈ ವ್ಯಕ್ತಿಯ ಕೆಲಸ. ಅದು ನೀವು ತಲೆ ಕೆಡಿಸ್ಕೊಂಡು ನೀವು ಯೋಚನೆ ಮಾಡಿಕೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಸೊ ಲೆಟ್ ದಿಸ್ ಪರ್ಸನ್ ಕಮ್ ಟು ಯು. ಓಕೆ, ಅವರಾಗೆ ಅವರು ಬೇಕು ಅಂತಂದ್ರೆ ನಿಮ್ಮ ಹತ್ರ ಬಂದು ಕನ್ಫೆಸ್ ಮಾಡ್ಕೊಳ್ಳಿ. ಬಟ್ ಐ ಥಿಂಕ್ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಇಲ್ಲ ಒಂದ್ ಕಡೆ ನನಗೆ ಅನ್ಸೋ ಪ್ರಕಾರ ನೀವು ತುಂಬಾ ಈ ಪರ್ಸನ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಡೋಂಟ್ ಡೂ ದಟ್. ಲೆಟ್ ದಿಸ್ ಪರ್ಸನ್ ಕಮ್ ಟು ಯು. ಆಯ್ತಾ? ಅಂಡ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಬರ್ತಾರೆ. ಬಟ್ ರೈಟ್ ನೌ ಐ ಥಿಂಕ್ ಈ ಪರ್ಸನ್ ದೇ ಆರ್ ನಾಟ್ ಶೋಯಿಂಗ್ ಅಪ್, ದೇ ಆರ್ ನಾಟ್ ಎಕ್ಸ್ಪ್ರೆಸಿಂಗ್. ಅಂಡ್ ಅವರ ಬಂದು ನಿಮ್ಮ ಹತ್ರ ಏನು ಕನ್ಫೆಸ್ ಮಾಡ್ಕೊಳ್ತಾ ಇಲ್ಲ. ಎಲ್ಲೋ ಒಂಥರ ಇಟ್ಸ್ ಲೈಕ್ ಅ ಸರ್ಕಲ್. ಓಕೆ, ಒಂದು ಲೂಪ್ ತರ ಆಗಿದೆ. ಇಟ್ಸ್ ಟೂ ಟ್ರಿಕಿ ಫಾರ್ ಯು. ಓಕೆ, ಇಟ್ಸ್ ವೆರಿ ಟ್ರಿಕಿ ಆಕ್ಚುಲಿ. ಅಂದ್ರೆ ಒಂದ್ಸತಿ ನಿಮ್ಗೆ ಇಷ್ಟ ಅನ್ನೋ ತರ ತೋರಿಸ್ಕೊಳ್ತಾ ಇದ್ದಾರೆ ಈ ಪರ್ಸನ್, ಅಟ್ ದ ಸೇಮ್ ಟೈಮ್ ಇಷ್ಟ ಇಲ್ಲ ಅನ್ನೋ ತರನು
ತೋರಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಏನು ಇದು ಈ ಕನೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಏನಿದೆಲ್ಲ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ ಆಗಿ ಇದು ನಿಮ್ಮ ಒಂದು ಇದಲ್ಲ, ಜಾಬ್ ಅಲ್ಲ, ದಿಸ್ ಪರ್ಸನ್ಸ್ ಜಾಬ್ ಆಕ್ಚುಲಿ. ಅಂಡ್ ಐ ಥಿಂಕ್ ಹ್ಯಾವ್ ಪೇಷನ್ಸ್. ನೀವು ಯಾವ ತರ ವ್ಯಕ್ತಿ ಹಾಗೆ ಇರಿ, ಬದಲಾಗಕ್ಕೆ ಹೋಗಬೇಡಿ. ಯು ಆರ್ ಅ ವೆರಿ ಪ್ಯೂರ್ ಸೋಲ್ ಅಂತ ಅನ್ಸುತ್ತೆ, ವೆರಿ ಸಾಫ್ಟ್ ಸ್ಪೋಕನ್, ತುಂಬಾ ಒಂಥರ ಎಲ್ಲರಿಗೂ ಒಳ್ಳೇದನ್ನೇ ಬಯಸುವಂತಹ ವ್ಯಕ್ತಿ ನೀವು ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಲೆಟ್ ದಿಸ್ ಪರ್ಸನ್ ಕಮ್ ಟು ಯು ಅಂಡ್ ಲೆಟ್ ದೆಮ್ ಎಕ್ಸ್ಪ್ರೆಸ್. ಓಕೆ, ಅಂಡ್ ಎಸ್, ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ಇವತ್ತು ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಇದೇನಾದ್ರೂ ನಿಮ್ಮ ಲೈಫ್ ಸಿಚುವೇಶನ್ಗೆ ರೆಸನೇಟ್ ಆಗಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಇಂಡಿಕೇಟ್ ಮಾಡಿ. ಹಾಗೆ ನೀವು ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು. ಅಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಂಡ್ ಇನ್ ಕೇಸ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಅಂಡ್ ಟೇಕ್ ಕೇರ್ ಅಂಡ್ ಗುಡ್ ಬೈ.